ನಮಸ್ತೆ ಪ್ರಿಯ ವೀಕ್ಷಕರೇ, ನಮ್ಮ ವ್ಲಾಗ್ನ ಪರಿಚಯ ಈ ಕಾರ್ಯಕ್ರಮಕ್ಕೆ ರಂಗಭೂಮಿಯ ವಿಶೇಷವಾದಂಥ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಪರಿಚಯ ಮೊದಲೇ ಅವರದ್ದಿದೆ, ಆದರೆ ನನ್ನ ವ್ಲಾಗ್ ಇದರ ಮುಖಾಂತರ ಮೇಡಮ್ ಒಂದು ಹಾಡಿನ ಮುಖಾಂತರ ತಮ್ಮ ಪರಿಚಯ ಆಗಲಿ. ರಾಷ್ಟ್ರಕವಿ ಕುವೆಂಪು ಅವರು ನನಗೆ ಬಹಳ ಇಷ್ಟ. ಅವ್ರದ್ದು ಒಂದು ಪದ್ಯ. ಅಗಣಿತ ತಾರಾ ಗಣಗಳ ನಡುವೆ, ಅಗಣಿತ ತಾರಾ ಗಣಗಳ ನಡುವೆ, ನಿನ್ನನೇ ನೆಚ್ಚಿಹೆ ನಾನು, ನಿನ್ನನೇ ನೆಚ್ಚಿಹೆ ನಾನು, ನನ್ನೀ ಜೀವನ ಸಮುದ್ರಯಾನಕ್ಕೆ, ನನ್ನಿ ಜೀವನ ಸಮುದ್ರಯಾನಕ್ಕೆ, ಚಿರಧ್ರುವ ತಾರೆಯು ನೀನು, ಚಿರಧ್ರುವ ತಾರೆಯು ನೀನು, ಅಗಣಿತ ತಾರಾ ಗಣಗಳ ನಡುವೆ, ಅಗಣಿತ ತಾರಾ ಗಣಗಳ ನಡುವೆ, ಗಣಗಳ ನಡುವೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಛಾಯಾ ಭಾರ್ಗವಿಯವರು ಅಂತ ಥಿಯೇಟ್ರಲ್ಲಿ ವಿಶೇಷವಾದಂಥ ತಮ್ಮದೇ ಆದಂಥ ಛಾಪನ್ನು ಒತ್ತದವರು. ಮೇಡಮ್ ಅವರೇ, ತಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ನೀವು ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತರು, ಈ ಒಂದು ಸರಿ ಹಳೆದನ್ನು ನೆನಪು ಮಾಡಿಕೊಳ್ಳಿ, ಫ್ಲ್ಯಾಶ್ ಬ್ಯಾಕ್ ಅಂತಾರಲ್ಲ, ಹಾಗೆ ಹೋಗೋದಾದರೆ. ಬಾಲ್ಯ ಎಲ್ರಿಗೂ ಇದ್ದ ಹಾಗೆ ನನಗೆ ಅದ್ಭುತ, ಪ್ರತಿಯೊಬ್ಬರಿಗೂ ಕಾಡೋದು ಬಾಲ್ಯ, ನೆನಪಲ್ಲಿ ಉಳಿಯೋದು ಕೂಡ ಬಾಲ್ಯ ಸರ್. ಹಾಗಾಗಿ ನಂದು ಇಲ್ಲಿ ಕನಕಪುರ ರಸ್ತೆಯಲ್ಲಿ ಇರುವಂತಹ ಸೋಮನಹಳ್ಳಿ ನನ್ನ ಊರು, ಹುಟ್ಟೂರು. ನನ್ನ ತಾಯಿ ಗುಂಡಮ್ಮನವರು, ನನ್ನ ತಂದೆ ಕೆ ಹನುಮಂತಯ್ಯನವರು ಅಂತ. ಅವರು KEB ನಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಗೆ ಅವರು ಪ್ರಮುಖವಾಗಿ RSS ಕಾರ್ಯಕರ್ತರು. ಅವರು ನಾನು ಏನ್ ಇದೀನಿ ಇವತ್ತು, ಆ ಒಂದು ಸಂಸ್ಕಾರ ಅಲ್ಲಿಂದಲೇ ಬಂತು ಅಂತ ಹೇಳ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಹೌದು, RSS ಇಂದ ಅಪ್ಪ RSS ಕಾರ್ಯಕರ್ತರು, ಜಿಲ್ಲಾ ಕಾರ್ಯವಾಹ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಮತ್ತೆ ಅವರು ಒಂದು 12 ಶಾಲೆಗಳನ್ನ ಅವರ ಸ್ನೇಹಿತರೆಲ್ಲ ಸೇರಿ ಸ್ಥಾಪನೆ ಮಾಡಿದ್ರು ಮಂಗಳ ಶಿಕ್ಷಣ ಸಮಿತಿ ಅಡಿಯಲ್ಲಿ. ಇವತ್ತಿಗೂ ಸಹ 8 ಶಾಲೆಗಳು ಆಕ್ಟಿವ್ ಇದಾವೆ. ಆ 1-2 ಶಾಲೆಗಳಿಗೆ ನಾನು ಕೂಡ ಹೋಗಿ ಇವತ್ತಿಗೂ ಆನ್ಯುವಲ್ ಡೇ ಪ್ರೋಗ್ರಾಮ್ಸ್ ಎಲ್ಲ ಡಿಸೈನ್ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನನಗೆ ನಮ್ಮ ಮನೆ ಏನಂದ್ರೆ ಸೋಮನಹಳ್ಳಿ ಗ್ರಾಮದ ಬಸ್ ಸ್ಟಾಪ್ ನಲ್ಲೇ ಮನೆ ಇತ್ತು. ನಮ್ಮ ತಾತನವ್ರು ಮಾಡಿದಂತ ಮನೆ. ನನ್ನ ತಾತನವರು ತಂದೆಯವ್ರ ತಂದೆ, ಅವ್ರ ಹೆಸರು ಬಂದು ಕರಿಯಪ್ಪ ಅಂತ, ಆದ್ರೆ ಅವರನ್ನ ಗುರುತಿಸ್ತಿದ್ದೆ ನಾರದಪ್ಪ ಅಂತ. ಅವ್ರಿಗೆ ತೀರಾ ನಾಟಕಗಳು ಹುಚ್ಚು. ಹರಿಶ್ಚಂದ್ರ ಪಾತ್ರ, ನಾರದ ಪಾತ್ರ ಎಲ್ಲ ತುಂಬಾ ಮಾಡ್ತಿದ್ರು ಅಂತ. ಅದಕ್ಕೆ ಊರಲ್ಲೆಲ್ಲ ಹೇಳ್ತಾರೆ ಅವರಿಂದ ಆ ಗೀಡು ನಿನಗೆ ಬಂದಿದೆ ಅಂತ ಹೇಳ್ತಿರ್ತಾರೆ. ಅಂಡ್ ಅಪ್ಪ ಸಂಗೀತ ಕಲ್ತಿದ್ರು, ಸೀನಿಯರ್ ಆಗಿತ್ತು, ಹಾರ್ಮೋನಿಯಂ ನುಡಿಸ್ತಿದ್ರು, ರಾಗಿ ಗುಡ್ಡ ಇಲ್ಲೆಲ್ಲ ಭಜನೆಗಳಿಗೆ ಹೋಗ್ತಾ ಇದ್ರು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನಮ್ಮನೆಯಲ್ಲಿ RSS ಶಾಲೆಗೆ ಜಾಗ ಕೊಟ್ಟಿದ್ರು, ವಾಣಿ ಮಕ್ಕಳ ಮಂದಿರ ಅಂತ. ಶಾಖೆ ಅದು, ಶಾಲೆ ಅಲ್ಲ, ಶಾಖೆ. ಶಾಲೆ ವಾಣಿ ಮಕ್ಕಳ ಮಂದಿರ ಅನ್ನೋದು ಶಾಲೆ ಅಲ್ಲ. RSS ಗೆ ಇದು ಕೊಟ್ಟರು ಅಂದ್ರಲ್ಲ, ಅದಕ್ಕೆ ಶಾಖೆ ಅಂತ ಹೇಳಿ. ಶಾಖೆ ನಡೀತಿತ್ತು ಊರಲ್ಲಿ. ಅಪ್ಪ ಎಲ್ಲ ಭಾಗವಹಿಸ್ತಿದ್ರು, ಹೆಣ್ಮಕ್ಳಿಗೆ ಅಲೋ ಇರ್ಲಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ, ವಾಣಿ ಮಕ್ಕಳ ಮಂದಿರ ಶಾಲೆಗೆ ಅಲ್ಲಿ ಸೇವಾ ವೃತ್ತಿಗಳೆಲ್ಲ ಬರ್ತಾ ಇದ್ರು. ಬೇರೆ ಬೇರೆ ಊರುಗಳಿಂದ, ಶಿರ್ಸಿ ಕಡೆಯಿಂದೆಲ್ಲ ಹೆಣ್ಮಕ್ಳೆಲ್ಲ ಬರ್ತಿದ್ರು. ನಮ್ ಜೊತೆಲೆಲ್ಲ, ಅವ್ರ ಜೊತೆಗಳಲ್ಲೆಲ್ಲ ಒಡನಾಟ. ಮತ್ತು ಈ ಒಂದು ಸಮ್ಮರ್ ಟೈಮ್ ನಲ್ಲಿ ಸಂಸ್ಕೃತ ಶಿಬಿರಗಳು ಅಲ್ಲೆಲ್ಲ ನಡೆಸ್ತಿದ್ರು. ಸಮ್ಮರ್ ಕ್ಯಾಂಪ್ಸ್ ಅಂದ್ರೆ ಅದು ವಿಶೇಷವಾಗಿರ್ತಿತ್ತು. ಸಂಸ್ಕೃತ ಶಿಬಿರಗಳು, ಮತ್ತೆ ನಮ್ಮ ಒಂದು ಧರ್ಮದ ಬಗ್ಗೆ ಹೆಚ್ಚು ಹೇಳ್ಕೊಡ್ತಿದ್ರು. ನಮ್ಮ ಧರ್ಮ ಏನು, ಈ ತರದ ಒಂದು ಒತ್ತು ಜಾಸ್ತಿ. ನಿಮ್ಗೆ ಗೊತ್ತಿರೋ ಹಾಗೆ RSS ನಲ್ಲಿ ಧರ್ಮದ ಬಗ್ಗೆ, ಒಂದು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಹೆಚ್ಚು ಹೇಳುವಂಥದ್ದು ಇರ್ತಿತ್ತು. ಅಲ್ಲಿ ನಾನು ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಪ್ಪನಿಂದ ಓಡಾಡೋದು ಜಾಸ್ತಿ ನಾನು. ಯಾವಾಗ್ಲೂ ಅಪ್ಪನ ಹಿಂದೆ, ಅಪ್ಪನ ಬಾಲ ಅಂತಲೇ ಹೇಳ್ಬೋದು. ನಾನು ಏನಾದ್ರೂ ಇದೀನಿ ಅಂದ್ರೆ ಬಿಕಾಸ್ ಆಫ್ ನನ್ನ ತಂದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಲ್ಲಿ ಏನಂದ್ರೆ ಅಲ್ಲಿ ಆ ಒಂದು ವಾತಾವರಣ ನನಗೆ ಮೂಲ ಅಂತ ಹೇಳ್ಬೋದು. ಮೂಲ ಅಲ್ಲಿ ಸಿಕ್ಕಿದ್ದು.
ಆ್ಯಂಡ್ ನಮ್ಮ ಊರು ತುಂಬ ಕಲ್ಚರಲ್ಲಿ ತುಂಬ ರಿಚ್ ಇತ್ತು. ಅಲ್ಲಿ ಪೌರಾಣಿಕ ನಾಟಕಗಳು ಮಾಡ್ತಿದ್ರು. ಅಲ್ಲೇ ಬಸ್ ಸ್ಟಾಪ್ನಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಇತ್ತು. ಅಲ್ಲಿ ಪೌರಾಣಿಕ ನಾಟಕಗಳ ರಿಹರ್ಸಲ್ಸ್ ನಡೀತಿತ್ತು. ಅಲ್ಲೊಬ್ರು ವೆಂಕಟಪ್ಪ ಮೇಷ್ಟ್ರು ಅಂತಿದ್ರು. ಅಲ್ಲಿ ತರಳು ಅಂತ ಒಂದು ಗ್ರಾಮ ಇದೆ ಸೋಮನಹಳ್ಳಿ ಹತ್ರದಲ್ಲಿ. ಅಲ್ಲಿಂದ ಬಂದು ಅವರು ನಾಟಕ ಅಭ್ಯಾಸ ಮಾಡಿಸ್ತಾ ಇದ್ರು. ಅಲ್ಲಿ ನಾನು ತುಂಬಾ ಹೋಗ್ತಾ ಇದ್ದೆ. ನನಗೆ ತುಂಬಾ ಇಷ್ಟ ಏನೋ ನಾಟಕಗಳು, ಹಾಡುಗಾರಿಕೆ, ಡಾನ್ಸು ತುಂಬಾನೇ ಇಷ್ಟ ನನಗೆ. ಅಲ್ಲಿ ಹೋಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು. ನಾನು ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೆಚ್ಚು ಹೋಗೋದೆಲ್ಲ ಇಲ್ಲ. ಆಟ ಆಡ್ತಿದ್ದೆ. ಹುಡುಗರು ಹುಡುಗಿಯರು ಗೊತ್ತಿಲ್ಲದೆ, ಡಿಫ್ರೆನ್ಸ್ ಗೊತ್ತಿಲ್ಲದ ಹಾಗೆ ಎಲ್ಲರ ಜೊತೆ ಸೇರ್ತಿದ್ದೆ, ಆಟ ಆಡ್ತಿದ್ದೆ. ಆದ್ರೆ ಹೆಚ್ಚು ಸಮಯ ನಾನು ನನಗೆ ಕೊಟ್ಕೊಳ್ತಿದ್ದೆ. ಏನಾದ್ರು ಕಲಿಬೇಕು, ನೋಡೋದು, ಕಲಿಯೋದು, ಇದು ತುಂಬಾ ಆಸಕ್ತಿ. ಅಲ್ಲಿ ಹೋಗ್ತಾ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮೂರಲ್ಲಿ ಇನ್ನೊಂದು ಡಿಫ್ರೆಂಟ್ ಕಲ್ಚರ್ ನನ್ನನ್ನು ರೂಪಿಸಿದ್ದು ಏನಪ್ಪಾ ಅಂದ್ರೆ, ನಮ್ಮ ಊರಿನಲ್ಲಿ ಚರ್ಚ್ ಇದೆ. ಆ ಚರ್ಚ್ ನಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಅಂತ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ನಾನು ಓದಿದ್ದು. ಅಲ್ಲಿ ಹೆಡ್ ಮಾಸ್ಟರ್ ಬಂದು ವೆಂಕಟೇಶ್ ಶಾಸ್ತ್ರಿ ಮೇಷ್ಟ್ರು ಅಂತ. ನನ್ನ ತಂದೆಗೆ ತಾಯಿಗೆಲ್ಲ ಮೇಷ್ಟ್ರು ಆಗಿದ್ದವರು ಅಲ್ಲಿ ಮೇಷ್ಟ್ರು. ಅವ್ರಿಗೆ ನಮ್ಮ ತಂದೆ ಬಗ್ಗೆ ತಾಯಿ ಬಗ್ಗೆ ಬಹಳ ಅಭಿಮಾನ. ನಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಆ ಶಾಲೆ HM ಆಗಿದ್ರು ಅವರು. ಅವರು ನನಗೆ ತುಂಬಾ ಎನ್ಕರೇಜ್ ಮಾಡೋರು. ನನ್ನ ಅಪ್ಪ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಶಾಲೆಯಲ್ಲಿ ಓದ್ತಿದ್ದೆ. ಅಂಡ್ ಅಲ್ಲಿದ್ದಂತ ಫಾದರ್ಸ್ ಸಿಸ್ಟರ್ಸ್ ಅವರೆಲ್ಲ ಬೇರೆ ರೀತಿಯಲ್ಲಿ ನಮ್ಗೆ ಒಳ್ಳೆ ಇಂಗ್ಲಿಷ್ ಹೇಳ್ಕೊಡುವಂಥದ್ದು. ಆಮೇಲೆ ಅಲ್ಲಿ ಚರ್ಚಲ್ಲಿ ಏನಾದ್ರು ಕಾರ್ಯಕ್ರಮಗಳಾದ್ರೆ ಭಾಗವಹಿಸ್ತಿದ್ವಿ. ಅಪ್ಪ ಯಾವತ್ತು ನನಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನೀನ್ ಚರ್ಚ್ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ಬೇಡ, ಅಲ್ಲಿ ಹೋಗ್ಬೇಡ ಅಂತೆಲ್ಲ ನಂಗೆ ಹೇಳ್ತಾನೆ ಇರ್ಲಿಲ್ಲ. ನಾವೆಲ್ಲ ಹೋಗ್ತಿದ್ವಿ. ಆದ್ರೆ ನಮ್ಮೂರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಆ ಸಮಯಕ್ಕಾಗ್ಲೇ ಒಂದು ಇವಾಗ ಏನೆಲ್ಲ ಮಾತಾಡ್ತಿದ್ರಲ್ಲ ಕನ್ವರ್ಷನ್ಸ್ ಮಾಡೋದು, ಅದೆಲ್ಲ ಇವತ್ತಿಗೂ ಇಲ್ಲ ನಮ್ಮೂರಲ್ಲಿ. ಯಾರನ್ನಾದ್ರೂ ತುಂಬಾ ಇನ್ಫ್ಲೂಯೆನ್ಸ್ ಮಾಡೋದು, ಕನ್ವಿನ್ಸ್ ಮಾಡಿ ಕನ್ವರ್ಷನ್ ಮಾಡೋದು, ಆ ತರದ ಕಲ್ಚರೇ ಇಲ್ಲ. ಒಂಥರ ಮುಕ್ತವಾದ ವಾತಾವರಣ, ತುಂಬಾ ಚೆನ್ನಾಗಿದೆ ಅಲ್ಲಿ. ಅಂಡ್ ಅಲ್ಲಿ ಏನಪ್ಪಾ ಅಂದ್ರೆ, ಆ ಚರ್ಚ್ ಕ್ಯಾಂಪಸ್ ನಲ್ಲಿ ಒಂದಷ್ಟು ಜನ ಯುವಕರೆಲ್ಲ ಸೇರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರು. ಅಲ್ಲಿ ಪ್ರಕಾಶನ ಅಂತೆಲ್ಲ ಇದ್ರು. ಅವರೆಲ್ಲ ನಾಟಕಗಳೆಲ್ಲ ಮಾಡೋದು, ಒಳ್ಳೊಳ್ಳೆ ನಾಟಕಗಳು, ತ್ಯಾಗಿ, ಈ ತರದ ಸಾಮಾಜಿಕ ನಾಟಕಗಳೆಲ್ಲ ತಗೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಅಲ್ಲಿ ಜನಪದ ಗೀತೆಗಳು ಹಾಡೋದು, ಭಾವಗೀತೆಗಳು ಹಾಡೋದು, ಅಲ್ಲಿ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಪಾರ್ಟಿಸಿಪೇಟ್ ಮಾಡೋದು. ಈ ರೀತಿನಲ್ಲಿ ಒಂದು ಏನು ಹೇಳ್ತೀವಿ ನಾವು, ಒಂದು ಹಾಡುಗಾರಿಕೆ ಅಥವಾ ನೃತ್ಯ ಅಥವಾ ಏನು ರಂಗಭೂಮಿಯ ಒಂದು ಸಣ್ಣ ಇದು ನನಗೆ ಅಲ್ಲಿಂದ ಹುಟ್ಕೊಳ್ತು ಅಂತ ಹೇಳ್ಬೋದು. ಅಂದ್ರೆ ನನ್ನ ಊರು ನನ್ನನ್ನ ರೂಪಿಸಿದೆ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೇಡಮ್ ಅವರೇ, ಒಂದೇ ಒಂದು ಶಬ್ದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ತಮ್ಮ ತಂದೆ ಕಪಟವಿಲ್ಲದೆ ಇರೋ ಒಂದು ಮುಗ್ಧ ವ್ಯಕ್ತಿ ಸರ್. ಅಮ್ಮ ಸರಿ, ನಾನು ಕೇಳಬಾರ್ದಾಗಿತ್ತು, ನನಗೆ ಗೊತ್ತಿಲ್ಲ. ನನಗೆ ತೊಂದರೆ ಇಲ್ಲ. ಅಮ್ಮ ತುಂಬ ಸ್ಟ್ರಾಂಗ್ ಲೇಡಿ, ವೆರಿ ವೆರಿ ಸ್ಟ್ರಾಂಗ್. ಈಗ ತೀರ್ಕೊಂಡಿದ್ರು, 1.5 ವರ್ಷ ಆಯಿತು. ಒಟ್ಟಿಗೆ ಇದ್ರು. ಅಮ್ಮಂಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಮನೆಗೆ ವಾಪಸ್ಸು ಅಮ್ಮ ಹೋಗ್ಬಿಟ್ರು. ಹಾಸ್ಪಿಟಲ್ನಲ್ಲಿ ಮನೆಗೆ ಕರ್ಕೊಂಡು ಬಂದ್ವು ಅಮ್ಮನ. ಒಂದು 2 ಅವರ್ಸಲ್ಲಿ ಅಪ್ಪ ಬಿದ್ದವ್ರು, ಹೇಳಲೇ ಇಲ್ಲ. ತುಂಬ ಅನ್ಯೋನ್ಯ ದಾಂಪತ್ಯ ಸರ್. ಅದು ಮಾತಿಗೆ ನಿಲ್ಕದೇ ಇರೋಂಥ ಒಂದು ಸಂಬಂಧಗಳು ಅವೆಲ್ಲ. ಏನಂದ್ರೆ ಅವ್ರನ್ನ ನೋಡಿ ಬೆಳೆದಿರೋದ್ರಿಂದಲೇ ನಾವಿವತ್ತು ಒಂದು ಫ್ಯಾಮಿಲಿಗೆ ನಾವು ಇಷ್ಟೊಂದೆಲ್ಲ ಕಚ್ಕೊಂಡು, ಎಷ್ಟೇ ಕಷ್ಟಗಳು ಬಂದ್ರು ಏನಾದ್ರೂ ಬದುಕ್ತಾ ಹೋಗ್ತಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಕೊಟ್ಟಂತ ಸಂಸ್ಕಾರ. ಅಪ್ಪ ಅಮ್ಮಂದು ಅದೇ ಊರು, ಒಂದೇ ಊರು, ಫ್ರೆಂಡ್ಸ್ ಮಕ್ಕಳು. ನಮ್ಮ ತಂದೆಯವರು ಅಂದ್ರೆ ನಮ್ಮ ತಾತ ಏನ್ ಮಾಡಿದ್ರಂದ್ರೆ, ನಾಟಕದ ಹುಚ್ಚಿಗೆ ಊರಲ್ಲಿ ಹೋಗ್ಬಿಟ್ಟು ನಾಟಕ ಮಾಡೋಣ ಅಂತ ಕೇಳಿದ್ರೆ ಇವರ ಒಂದು ಇದನ್ನ ನೋಡ್ಬಿಟ್ಟು ಯಾರು ದುಡ್ಡು ಹಾಕ್ತಿರ್ಲಿಲ್ವಂತೆ. ನಾವು ಮಾಡಲ್ಲಪ್ಪ ಅಂದ್ರೆ ಇವ್ರು ಒಂದ್ ಸ್ವಲ್ಪ ಜಮೀನ್ ಮಾರ್ಬಿಟ್ಟು ನಾಟಕ ಮಾಡ್ಬಿಡೋರಂತ ತಾತ. ಅಷ್ಟು ಹುಚ್ಚು. ಹರಿಶ್ಚಂದ್ರ ಪಾತ್ರ ಮಾಡಿದ್ರೆ ಆ ಬಟ್ಟೆಗಳನ್ನೆಲ್ಲ ದಾನ ಮಾಡ್ಬೇಕು, ಅದ್ರದ್ದೆಲ್ಲ ಏನೇನೋ ಅವ್ರದ್ದು ಕೆಲವು ಹೀಗೆ ಮಾಡ್ಬೇಕನ್ನೋ ನಿಯಮಗಳನ್ನೆಲ್ಲ ಪಾಲಿಸ್ತಾ ಬರ್ತಿದ್ರಂತೆ. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಒಂದು 22-30 ಎಕರೆ ಜಮೀನೆಲ್ಲ ಕೊಟ್ಬಿಟ್ಟು ತಾತ ನಾಟಕ ಮಾಡಿ ಎಲ್ಲ ನಮ್ಮ ತಂದೆ ಒಂದು ಸ್ವಲ್ಪ ಒಂದು ಹೈಸ್ಕೂಲ್ ಲೆವೆಲ್ ಬರೋಷ್ಟರಲ್ಲಿ ತುಂಬಾ ಕೂಲಿ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು. ಆಗ ನಮ್ಮ ಅಜ್ಜಿ ನಮ್ಮ ತಾತನ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ನನ್ನ ತಂದೆನ ಕರ್ಕೊಂಡು ಬಂದು ಸೌತ್ ಎಂಡ್ ಜಯನಗರ ಕರ್ಕೊಂಡು ಬಂದು ಮನೆ ಕೆಲಸಗಳೆಲ್ಲ ಮಾಡಿ, ಕೆಲಸ ಮಾಡಿ ಒಂದು ರೂಮ್ ಮಾಡ್ಕೊಂಡಿದ್ದು. ನಮ್ಮ ತಂದೆಗೆ ಒಂದು ಡಿಗ್ರಿ ಮಾಡಿಸಿ, BCom ಮಾಡಿಸಿ, ಆಮೇಲೆ ಅವ್ರೊಂದು ಸ್ಕೂಲ್ ಟೀಚರ್ ಆಗ್ಬಿಟ್ಟು ಊರಿಗೆ ಕರ್ಕೊಂಡ್ಬರ್ತಾರೆ ನಮ್ಮ ಅಜ್ಜಿ. ಗ್ರೇಟ್ ಅಲ್ವಾ? ತುಂಬಾ ಗ್ರೇಟ್. ಅಂದ್ರೆ ಇವರೆಲ್ಲ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ನನ್ನ ಫ್ಯಾಮಿಲಿ ಏನಿದೆ ನನಗೆ, ನನ್ನ ಅಜ್ಜಿ ಆಗ್ಬೋದು, ತಾತ ಆಗ್ಬೋದು, ಅಪ್ಪ ಅಮ್ಮ ದೊಡ್ಡ ಇನ್ಸ್ಪಿರೇಷನ್ ನನಗೆ. ನನ್ನ ಕಣ್ಮುಂದೆ ಏನಾದ್ರು ಬಂದ್ರೆ ನಾನು ಏನು ಯೋಚನೆ ಮಾಡಲ್ಲ, ಅಯ್ಯೋ ನಾನು ಎಂಥವ್ರ ಮಗಳು, ಎಂಥವ್ರ ಮೊಮ್ಮಗಳು, ನಾನು ಅದೇ ರೀತಿ ಬದುಕಬೇಕು ಅನ್ನೋದು ನನಗೆ ಶಕ್ತಿ ಬಂದ್ಬಿಡುತ್ತೆ ನನಗೆ. ಆ ಥರದ
ಥರದೊಂದು ಬ್ಯಾಕ್ಗ್ರೌಂಡ್ ನನಗೆ, ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್, ಸ್ಟ್ರಾಂಗ್ ಪೀಪಲ್, ವೆರಿ ವೆರಿ ಸ್ಟ್ರಾಂಗ್ ಪೀಪಲ್ ಆ್ಯಂಡ್ ಒಳ್ಳೆಯವರು ಅನ್ನೋಕ್ಕೆ ನನಗೆ ಅವರೇ ಅನಿಸೋದು. ಆಮೇಲೆ ನಾನು ಅಮ್ಮನ ಹತ್ರ ನಾನು ಒಂದು ಮಾತು ಕೇಳ್ತಾ ಇದ್ದೆ, ಅಮ್ಮ ಯಾಕೆ ನೀವು ಇಷ್ಟೆಲ್ಲ ಒಳ್ಳೇದಾಗಿದ್ದೀರಾ, ನಮ್ಗೆ ಯಾಕೆ ಇಷ್ಟೊಂದೆಲ್ಲ ಒಳ್ಳೇದಾಗಿ ಹೇಳ್ಕೊಡ್ತಾ ಇದ್ರೆ, ಕ್ರೂಯಲ್ ವರ್ಲ್ಡಲ್ಲಿ ಇಷ್ಟೊಂದು ಒಳ್ಳೇದಾಗಿರೋದು ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೆ. ಅಮ್ಮ ಹೇಳೋರು ನನಗೆ, ಇಲ್ಲ ಒಳ್ಳೆಯವ್ರಿಗೆ ಕಡೆ ಒಳ್ಳೇದೇ ಆಗ್ತದೆ, ಆರಾಮಾಗಿರು, ನೀನು ಚಿಂತೆ ಮಾಡಬೇಡ, ನೀನೇನಿದೆಯಾ ಕರೆಕ್ಟ್, ಹೀಗೆ ಇರಬೇಕಮ್ಮ, ನಿಜವಾಗ್ಲೂ ಇರಬೇಕಾಗಿರೋದೇ ಹೀಗೆ ಅಂತ ಹೇಳ್ಕೊಡೋರು ನನಗೆ. ಓಕೆ, ಇಂಥ ಒಂದು ಸಂದರ್ಭದಲ್ಲಿ ತಮಗೆ ಒಂದು ರೀತಿ ಈ ಆಗ ಒಂದು ಫ್ರೆಂಡ್ಸ್ ಅಂತ ಇರ್ತಾರಲ್ವ, ಈ ಕೆಲವೊಂದು ಸರಿ ಈಗ ಅಪ್ಪನ ಹತ್ರ ಅಥವಾ ಅಮ್ಮನ ಹತ್ರ ಸಂಬಂಧಿಕರ ಹತ್ರ ಯಾರ ಹತ್ರ ಹೇಳ್ಕೊಳಕ್ಕೆ ಆಗದೇ ಇರುವಾಗ ಫ್ರೆಂಡ್ಸ್ ಇರ್ತಾರೆ. ಅಂತ ಯಾವುದಾದ್ರೂ ಒಬ್ಬಳು ಫ್ರೆಂಡ್ಸನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬಹುದಾ? ಸರ್, ನನಗೆ ಫ್ರೆಂಡ್ಸ್ ಕಾನ್ಸೆಪ್ಟ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಇಲ್ಲವೇ ಇಲ್ಲ. ನನಗೆ ಯಾರಿಗೂ, ನನಗೆ ಇವರು ನನಗೆ ಬೆಸ್ಟ್ ಫ್ರೆಂಡ್ ಅಂತ ನನಗೆ ಯಾರೂ ಇಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇದ್ದಿದ್ದು ಅಮ್ಮ. ನನಗೆ ತುಂಬ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೆ. ಅದೇನೋ ನಾನು ಏನೇ ಮಾಡಿದ್ರು ಏನದು ಒಳ್ಳೇದ ಕೆಟ್ಟದ್ದ ಸರಿನಾ ತಪ್ಪ ಗೊತ್ತಿಲ್ಲ. ನಾನು ಸ್ವಲ್ಪ ಯಾರನ್ನಾದರೂ ಈಗೆಲ್ಲಾದ್ರೂ ಹೋಗ್ತೀನಿ ಅಂದರೆ ಯಾರನ್ನಾದ್ರೂ ಕರೆಯೋದು, ಅವ್ರು ಬರದೇ ಇದ್ದಾಗ ನನಗೆ ಬೇಜಾರಾಗುತ್ತೆ. ಅಂದರೆ ಚೇಂಜ್ ಮಾಡಿಬಿಡ್ತಾರೆ ಪ್ಲಾನ್ಸ್, ಇವಾಗ ಹೋಗೋಣ ಅಲ್ಲೇನೋ ಕೆಲಸ ಇದೆ, ಆಗ ಬೇಜಾರಾಗುತ್ತೆ. ಆ ಕೆಲಸ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಆ ಥರ ನಾನು ಸ್ವಲ್ಪ ಮೊದಲಿಂದ ಫೋಕಸ್, ನನಗೆ ಏನಾದರೂ ಕೆಲಸ ಮಾಡಬೇಕು, ಆ ಟೈಮ್ಗಳೆಲ್ಲ ಶೆಡ್ಯೂಲ್ ಮಾಡೋದು, ಅಂದರೆ ಇದಾದ್ಮೇಲೆ ಈ ಕೆಲಸ ಮಾಡಬೇಕು, ಈ ಥರದ್ದು. ಆ್ಯಂಡ್ ನನ್ನ ದಾರಿಯಲ್ಲಿ ಬೇರೆ ಯಾರೂ ಇರೋರು ನನಗೆ ಸಿಗಲಿಲ್ಲ. ಅಂದರೆ ನಾನು ಚಿಕ್ಕಂದಲ್ಲಿರುವಾಗ ನಾನು ಸ್ವಲ್ಪ ತುಂಬ ಆರ್ಟ್ ಅಂತೆಲ್ಲ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ಸ್ ಯಾರು ನನಗೆ ಆ ಥರ ಸಿಗಲಿಲ್ಲ. ಆ್ಯಂಡ್ ನನಗೆ ಆಮೇಲೆ ನನಗೆ ಒಂದಷ್ಟು ಜನ ಪರಿಚಿತರಿದ್ದರೂ ನನಗೆ ಫ್ರೆಂಡ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನೇನು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸರಿಯಾಗಿ. ನಾನು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಂತಲೇ ಹೇಳ್ತಾರೆ, ನಾನು ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಸ್ವಲ್ಪ ತುಂಬ ಯಾರ ಹತ್ರನೂ ಓಪನ್ ಆಗಲ್ಲ ಇನ್ ದ ಸೆನ್ಸ್ ಅದಕ್ಕೆ ಟೈಮೇ ಸಿಕ್ಕಿಲ್ಲ. ತುಂಬ ಸಣ್ಣ ಏಜಿಂದ ಈ ಥರ ಕೆಲಸಗಳು ಈ ಥರ ಹೋಗ್ತಿರ್ತೀನಿ. ಆ್ಯಂಡ್ ನನಗೆ ತುಂಬ ಏನಾದರೂ ಹೇಳ್ಕೋಬೇಕು ಅನ್ನೋದನ್ನೆಲ್ಲ ನಾನು ಭಗವಂತನ ಹತ್ರ ಹೇಳ್ಕೊಂಡ್ಬಿಡ್ಬೇಕು ಅಂತ ನಂಬ್ತೀನಿ. ನಾನು ಸ್ವಲ್ಪ ಭಗವಂತನಿಗೆ ನಿವೇದನೆ ಮಾಡ್ಕೊಂಡ್ಬಿಟ್ರೆ ಮನುಷ್ಯರ ಹತ್ರ ಎಲ್ಲ ಹೇಳ್ಕೊಳ್ಳೋಕ್ಕಿಂತ ನಾನು ಎಕ್ಸ್ಟ್ರಾ ಅದನ್ನ ಹಂಗ್ಸೋದೇನೋ ಮಾಡ್ತಾರೆ, ಅದನ್ನ ಯಾರ ಹತ್ರನೂ ಹೋಗಿ ಹೇಳ್ತಾರೆ. ಈ ಥರದ್ದೆಲ್ಲ ನನಗೆ ಸಣ್ಣದ್ರಲ್ಲೇ ಗೊತ್ತಾಗ್ತಿತ್ತು. ಏನಾಯ್ತು ಅಂದರೆ ನನಗೆ ಅಮ್ಮಂದು ಕೂಡು ಕುಟುಂಬ. ಅವ್ರ ಮನೆಯಲ್ಲಿ ಒಂದು 30-35 ಜನರಿದ್ರು. ಸೈಮಲ್ಟೇನಿಯಸ್ಲಿ ಅಪ್ಪಂತೂ ತುಂಬ ಮೈಕ್ರು, ಅಪ್ಪ ಒಬ್ಬರೇ ಮಗ. ಈ ತರ ಈ ಎರಡೂ ಮನೆಗಳಲ್ಲಿ ಬೆಳೆದೆ ನಾನು. ಎಲ್ಲ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿದ್ರು, ತುಂಬಾ ಪ್ರೀತಿ. ಈಗ ಅಮ್ಮನ ಮನೆಯಲ್ಲೂ ಮಾವಂದ್ರಾಗ್ಬೋದು, ಎಲ್ಲ ನನಗೆ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ಇವತ್ತಿಗೂ ಮಗಳ ತರ ಕನ್ಸಿಡರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಗಾಗಿ ನನಗೆ ಅದೇನೋ ನನ್ನ ಮನೆಯಲ್ಲೇ ಸ್ವಲ್ಪ ಎಲ್ಲ ಹುಡ್ಕೊಳ್ತಾ ಇದೆ. ಆಮೇಲೆ ಅಮ್ಮ ಜಾಸ್ತಿ, ನನಗೆ ಅಮ್ಮನ ಜೊತೆ ಸ್ವಲ್ಪ ಎಲ್ಲ ಹೇಳೋದು ಅಮ್ಮಗೆ ಮಿಸ್ ಮಾಡ್ತಿದ್ದೀನಿ ಅವ್ರನ್ನ. ಅವ್ರ ಹತ್ರ ಹೇಳ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನನಗೆ ನಂಬಿಕೆಗೆ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಜಾಸ್ತಿ. ನನಗೆ ಯಾರನ್ನಾದ್ರೂ ಹೇಳಬೇಕು ಅನ್ಸೇ ಇಲ್ಲ ಸರ್ ಇದುವರೆಗೂ. ನನಗೆ ಯಾರು ನಿನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ನನಗೆ ನಾನೇ ಅಮ್ಮ ಅಂತ ಹೇಳ್ತೀನಿ ವಿನಃ ಯಾರು ಆ ಥರ ಸಿಕ್ಕಿಲ್ಲ ಸರ್ ಇದುವರೆಗೂ. ಓಕೆ, ಈಗ ವಿದ್ಯಾಭ್ಯಾಸದ ಕಡೆ ಹೋಗೋದಾದರೆ ತಾವು ಓದಿರೋದು ಅಥವಾ ಅದರದ್ದು ಒಂದು ಜರ್ನಿ ಹೇಳಿ, ಆಮೇಲೆ ಇದಕ್ಕೆ ಬರೋಣ. ಸರ್, ಅದು ನಂದು ಪ್ರೈಮರಿ ಸ್ಕೂಲ್ ಬಂದು ಸೋಮನಹಳ್ಳಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಪ್ರೈಮರಿ ಸ್ಕೂಲ್ ಅಂತ, ಅಲ್ಲೇ ಓದಿದ್ದು. ಚರ್ಚ್ಗೆ ಸಂಬಂಧಪಟ್ಟಂಥ ಒಂದು ಶಾಲೆ. ಆ ಶಾಲೆ ಮುಗಿದ ಮೇಲೆ ಅಪ್ಪ ಸೌತ್ ಎಂಡ್ ಮತ್ತು ಇಲ್ಲಿ ಕಾವೇರಿ ಭವನಿ ಕಡೆ ಟ್ರಾನ್ಸ್ಫರ್ ಆಗ್ತಿದ್ರು, ಗೌರ್ಮೆಂಟ್ ಜಾಬ್ KEB-ನಲ್ಲಿದ್ದರು. ಅವ್ರು ಕರ್ಕೊಂಡು ಬಂದು ಜಯನಗರಲ್ಲಿ JSS ಶಾಲೆಗೆ ಸೇರಿಸಿದ್ರು ನನ್ನನ್ನು. ಆ ಶಾಲೆಯಲ್ಲಿ ನಾನು SSLC ಮುಗಿಸಿ ಅಲ್ಲಿಂದ PUC ಅಲ್ಲೇ ಆಯಿತು, BCom ಅಲ್ಲೇ ಆಯಿತು. ಅದಾದ ನಂತರ ನಮ್ಮ ತಂದೆಗೆ ಏನಪ್ಪ ಅಂದರೆ ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, CA ಮಾಡು ಅಂತ. ನನಗೆ ಆ್ಯಕ್ಚುಲಿ ಕಾಮರ್ಸ್ ಕೂಡ ಹೋಗೋಕೆ ಇಷ್ಟ ಇರಲಿಲ್ಲ, ಸ್ಕೋಪ್ ಇಲ್ಲ, ಸುಮ್ಮನೆ ಆರ್ಟ್ಸ್ಗೆ ಹೋಗಬೇಡ ಅಂತ. ನಂಗೆ ಆರ್ಟ್ಸ್ ಹೋಗ್ಬಿಟ್ಟು ಒಂದು ಕನ್ನಡ ಏನಾದರೂ ಮಾಸ್ಟರ್ಸ್ ಮಾಡಿಕೊಂಡು, ಡ್ಯಾನ್ಸ್ ಮಾಸ್ಟರ್ಸ್ ಆ ಥರದ್ದೆಲ್ಲ, ಡ್ರಾಮಾ ಮಾಸ್ಟರ್ಸ್ ಹಿಂಗೆ ಹೋಗ್ಬೇಕಂತ ಆಸೆ ಇತ್ತು. ಆಗಲಿಲ್ಲ. ಆ ನಂತರದಲ್ಲಿ ನಾನು ಅಲ್ಲಿ PUC-ಯಲ್ಲಿರುವಾಗ ನನ್ನ ಸುದರ್ಶನ್ ಮೇಸ್ಟ್ರು ಅಂತ ನನ್ನ ಇಂಗ್ಲೀಷ್ ಲೆಕ್ಚರರ್ ಇದ್ದರು. ಅವರು ಸಮುದಾಯ ತಂಡದಲ್ಲಿದ್ದರು. ಆ್ಯಂಡ್ ಅವ್ರ ಅಭಿನಯ ತರಂಗದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ತಾಯಿದ್ರು. ಒಂದು ಹುಡುಗಿ ಪಾತ್ರಧಾರಿ ಬೇಕು ಅಂತ ನನ್ನನ್ನು ಅಲ್ಲಿ ಕರ್ಕೊಂಡೋದ್ರು. AS ಮೂರ್ತಿಯವರು ಮತ್ತು ಗೌರಿ ದತ್ ಅವರು ರನ್ ಮಾಡ್ತಾಯಿದ್ರು. ಅಲ್ಲಿ ಹೋದಾಗ ಆ್ಯಕ್ಚುಯಲ್ ಥಿಯೇಟರ್ ಜರ್ನಿ ಶುರುವಾಯಿತು ಅಭಿನಯ ತರಂಗದಲ್ಲಿ. ಆ ಅಭಿನಯ ತರಂಗ ಮಾಡ್ಕೊಳ್ತಾನೆ ಡಿಗ್ರಿ ಆಯಿತು. ಆಮೇಲೆ ಅಪ್ಪ CA ಜಾಯಿನ್ ಮಾಡಿದ್ರು, ಇಷ್ಟ ಇರಲಿಲ್ಲ. LLB ಜಾಯಿನ್ ಮಾಡಿಕೊಂಡೆ. ಆಮೇಲೆ ಕನ್ನಡ MA ಮಾಡಿಕೊಂಡೆ. ಆಮೇಲೆ ಇತ್ತೀಚೆಗೆ ಥಿಯೇಟರ್ MA ಮಾಡಿಕೊಂಡೆ.
ಇದಿಷ್ಟು ನನ್ನ ವಿದ್ಯಾರ್ಹತೆ ಸರ್. ಆಯಿತು. ಈ ಅಭಿನಯ ತರಂಗ ಇದು ಅದು ಒಂದು ಪಾತ್ರದಿಂದ ಇದಾದ್ರಿ, ಅಲ್ಲೂ ಕೂಡ ಇದು ಮಾಡಿದ್ರಿ. ಈಗ ಹೆಚ್ಚಿಗೆ ಏನು ಅಂತಂದರೆ ನಾನು ಕೇಳಂಗಿಲ್ಲ, ಯಾಕೆಂತಂದರೆ ಎಲ್ಲ ನಿಮ್ಮ ತಂದೆ ತಾತ ಮತ್ತು ಇವರ ಕೊಡುಗೆ ವಂಶೀಯವಾಗಿ ಅದು ನಿಮಗೆ ಈ ಕಲೆ ಅನ್ನೋದು ಬಂದ್ಬಿಟ್ಟಿದೆ. ಸೊ ತಮ್ಮದೇ ಆದಂಥ ವಿದ್ಯಾರ್ಥಿಗಳು ಕಲಿಸೋದು ಇದು ಅದು ಆ ಥಿಯೇಟ್ರ್ ಒಂದಷ್ಟು ಜರ್ನಿ ಬಗ್ಗೆ ನೀವು ಹೇಳಿ. ಥಿಯೇಟರ್ ಜರ್ನಿ ನಾನು ಅಭಿನಯ ತರಂಗಲ್ಲೆಲ್ಲ ಇರುವಾಗ ಅಥವಾ LLB ಓದಬೇಕಾದ್ರೆ ನನಗೆ ಗೊತ್ತೇ ಇಲ್ಲ ಸರ್, ಆಚೆ ಕಡೆ ಹಿಂಗೆಲ್ಲ ಹೋಗಿ ಏನಾದರೂ ನಾವು ಥಿಯೇಟ್ರಿಂದ ಮಾಡ್ಕೋಬಹುದು ಆ ಥರದ್ದು ಏನೂ ಗೊತ್ತಿಲ್ಲ. ನನಗೊಂದು ಏನಪ್ಪ ಅಂದ್ರೆ ಸಣ್ಣವಳಿಂದ ನಟಿ ಆಗ್ಬೇಕು, ಆಕ್ಟ್ರೆಸ್ ಆಗ್ಬೇಕು ಅಂತ. ಏನಾಗ್ತೀವಿ ಅಂದ್ರೆ ಮಾಧುರಿ ದೀಕ್ಷಿತ್ ಆಗ್ಬೇಕು ಅಂತ ಹೇಳ್ತಿದ್ದೆ. ಅಂದ್ರೆ ತುಂಬಾ ಬೋಲ್ಡ್ ಆನ್ಸರ್ಸ್ ನಂದು, ಓಪನ್ ಆಗಿ ಹೇಳ್ಬಿಡ್ತಾ ಇದೆ ಏನಾಗ್ಬೇಕಂತ. ಅದು ನಿಜಕ್ಕೂ ಇತ್ತು, ನನಗೆ ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು. ಆಮೇಲೆ ಅಶೋಕ್ ಬಾದರ್ದಿನಿ ಅವರು ಒಂದು ನಾಟಕ ಡೈರೆಕ್ಟ್ ಮಾಡಿದ್ರು ನಮಗೆ, ಅಶೋಕ್ ಬಾದರ್ದಿನಿ ಸರ್. ಆ ನಂತರದಲ್ಲಿ ಬಸ್ಸು ನನಗೆ ಒಂದು ಬಸವಲಿಂಗಯ್ಯ ಅವರು ಒಂದು ಅಗ್ನಿ ಮತ್ತು ಮಳೆ ಅಂತ ಒಂದು ನಾಟಕ ಮಾಡಿಸಿದ್ರು. ಆ ನಾಟಕ ಮಾಡಿಸಿದಾಗ ಅವ್ರ ನಾಟಕವನ್ನ ಒಂದು ಔಟ್ ಆಫ್ ಬಾಕ್ಸ್ ನೋಡ್ತಾ ಇದ್ದೆ. ಅಂದ್ರೆ ಆ ಚೌಕಟ್ಟನ್ನ ಮೀರಿ ನೋಡ್ತಿದ್ದಂತ ರೀತಿ ನನಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ನಾಟಕವನ್ನ ನೀವು ಹಾಗೆ ನೋಡ್ಬೇಕಾಗಿಲ್ಲ, ವಿಭಿನ್ನವಾಗಿ ನೀವು ಯೋಚನೆ ಮಾಡ್ಬೋದು ಅನ್ನೋದನ್ನ ನಾನು ಅವರಿಂದ ಕಲ್ತ್ಕೊಂಡೆ. ಅಂಡ್ ಅವ್ರ ನಾಟಕವನ್ನ ಕಟ್ಟೋ ರೀತಿ ನನಗೆ ಬಹಳ ಇನ್ಫ್ಲೂಯೆನ್ಸ್ ಆಯ್ತು. ಥಿಯೇಟರ್ ಅಂದ್ರೆ ಇಷ್ಟೊಂದು ಅದ್ಭುತವಾಗಿದೆಯಾ ಅಂತ ಅವರನ್ನ ನೋಡಿ ಅಂದ್ಕೊಂಡೆ. ಅಂಡ್ ಪ್ರಮೋದ್ ಶ್ರೀಧವ್ ಸರ್ ಅವರು ನಮಗೆ ನಾಟಕ ಮಾಡಿಸಿದ್ರು. ಪ್ಲಸ್ ಅವ್ರು ಸೆಟ್ ಪ್ರಾಪರ್ಟೀಸ್ ಕಾಸ್ಟ್ಯೂಮ್ ಮಾಡೋದೆಲ್ಲ ತುಂಬಾ ಅಚ್ಚುಕಟ್ಟವರು. ಪ್ರಾಪರ್ಟಿ ವರ್ಕ್ ಮಾಡೋದಾಗ್ಬೋದು, ಸೆಟ್ ವರ್ಕ್ ಮಾಡೋದಾಗ್ಬೋದು, ತೀರಾ ಚೆನ್ನಾಗಿ ಮಾಡ್ತಾರೆ ಅವರು. ಕಾಸ್ಟ್ಯೂಮ್ ಡಿಸೈನಿಂಗ್ ಎಸ್ಪೆಷಲಿ ತುಂಬಾ ನೀಟ್ ವರ್ಕ್. ಒಂದು ಸ್ವಲ್ಪನೂ ಕಲರ್ ಇಂದ ಹಿಡಿದು ಒಂದು ಕ್ಲಾತ್ ಇಂದ ಹಿಡಿದು ಕಾಂಪ್ರಮೈಸ್ ಆಗಲ್ಲ ಅವರು. ಆ ಬಟ್ಟೆ ಬೇಕಂದ್ರೆ ಅದನ್ನೇ ಹುಡುಕಿ ತರ್ತಾರೆ. ಅವ್ರ ಜೊತೆ ನಾನು ಹೋಗಿದ್ದೀನಿ, ಆ ಬಟ್ಟೆ ಸಿಗೋ ತನಕ ಬಿಡಲ್ಲ. ಹಾಗೆ ನನಗೆ ಅವರನ್ನೆಲ್ಲ ನೋಡಿದಾಗ ಅಯ್ಯೋ ಇಷ್ಟೊಂದೆಲ್ಲ ಥಿಯೇಟರ್ನಲ್ಲಿದೆ, ನಾನು ಥಿಯೇಟರ್ ಮಾಡಬೇಕು, ಥಿಯೇಟರ್ನಲ್ಲಿ ಜಾಸ್ತಿ ಇದೆ, ನಾವು ಜಾಸ್ತಿ ಇಲ್ಲಿ ತೊಡಗಿಸ್ಕೊಳ್ಬೇಕಂತ ಇವ್ರಗಳ ಜೊತೆ ಕೆಲಸ ಮಾಡ್ತಿದ್ದೆ. ಆ ನಂತರದಲ್ಲಿ ಮಾಲ್ತೇಶ್ ಬಡಿಗೇರ್ ಬಂದರು ಅಲ್ಲಿ. ಅವರೊಬ್ಬ ನಿರ್ದೇಶಕರಾಗಿ ನನ್ನ ಪತಿ ಏನಿದ್ದಾರೆ. ಮೇಡಮ್ ಅವರು ಒಂದು ಪ್ರಶ್ನೆ ಏನು ಅಂತಂದರೆ, ನಾವು ಈಗ ನಮ್ಮ ಹಳ್ಳಿಗಳಲ್ಲೆಲ್ಲ ಆಗೆಲ್ಲ ನಾಟಕಗಳು ಮಾಡಬೇಕಾದ್ರೆ ಪುರುಷರೇ ಸ್ತ್ರೀ ವೇಷನ ಮಾಡ್ತಾಯಿದ್ರು. ಇವತ್ತಿಗೂ ಯಕ್ಷಗಾನದಲ್ಲಿದೆ. ಆಮೇಲೆ ಈಗ ಇತ್ತೀಚಿನ ಒಂದಷ್ಟು ಇದರಲ್ಲಿ ಈಗ ಹಳ್ಳಿಗಳಲ್ಲಿ ಹೆಣ್ಮಕ್ಳೇ ಸ್ತ್ರೀ ವೇಷನ ಮಾಡಿರ್ತಾರೆ. ತಾವು ಅಂದರೆ ಇಲ್ಲಿ ಥಿಯೇಟರ್ ನಾಟಕಗಳಲ್ಲಿ ಮೊದಲೆಲ್ಲ ಇದ್ದಿದ್ದು ಹೆಚ್ಚಾಗಿ ಸ್ತ್ರೀ ವೇಷನ ಪುರುಷರೇ ಮಾಡ್ತಿತ್ತು. ಆಮೇಲೆ ಬದಲಾವಣೆಗಳ ಆಗ್ತಾ ಸ್ತ್ರೀ ವೇಷನ ಅಲ್ಲಿ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರೆ ಥಿಯೇಟ್ರ್ ಇದರಲ್ಲಿ. ಅಲ್ಲಿ ನಿಮಗೆ ಯಾವ ರೀತಿಯೂ ತೊಂದರೆ ಅಥವಾ ಆ ಥರದ್ದು ಏನು ಆಗಿಲ್ವಾ? ಹೇಗೆ ಏನು ಅಂತ ಸರ್? ಇದು ನನಗೆ ಈ ತೊಂದರೆನೇ ಆಗಿಲ್ಲ ಸರ್. ಹಂಗೆ ನೋಡ್ಕೊಂಡ್ರೆ ಈ ಥಿಯೇಟರ್ ಜರ್ನಿನಲ್ಲಿ ನನಗೆ ಕಹಿ ಅನುಭವಗಳು ಬಹಳ ಕಡಿಮೆ. ನನಗೇನಪ್ಪ ಅಂದ್ರೆ ಒಂದು ಕೆಲಸಕ್ಕೆ ಅಂತ ಹೋದಾಗ ಆ ಕೆಲಸ ಮುಗಿಸಿದ್ಮೇಲೆ ಹೆಚ್ಚು ನಿಲ್ಲಲ್ಲ ನನ್ನಲ್ಲಿ. ನೆಕ್ಸ್ಟ್ ಕೆಲಸ ಏನೋ ಹೊರಟ್ಬಿಡ್ತೀನಿ. ಆ್ಯಂಡ್ ನಾನು ಯಾರ ಜೊತೆಗೂ ಕಂಟೆಂಟ್ ಬಿಟ್ಟು ನಾನು ಮಾತಾಡಿದ್ದಿಲ್ಲ. ಆ ಕೆಲಸದ ಏನಿದೆ, ಆಕ್ಟಿಂಗ್ ಏನಿದೆ, ಆಮೇಲೆ ಸ್ವಲ್ಪ ನನ್ನ ಜೊತೆ ಡೀಲ್ ಮಾಡೋಕ್ಕೆ ಕಷ್ಟಪಡ್ತಾರೆ ಯಾರಾದ್ರೂ ಆಪೋಸಿಟ್. ಅವ್ರೇನೋ ಪಾಪ ಅವ್ರ ಫೋಕಸ್ ಏನೋ ಬೇರೆ, ಅವರು ವೆರಿ ಮಚ್ ಇಂಟು ಇದು ಕೆಲಸಕ್ಕೆ ಬಂದಿದೆ. ಆ ಥರದ್ದು ಒಂದು ಸ್ವಲ್ಪ ನನ್ನ ಒಂದು ಕ್ರಿಯೆಗಳಲ್ಲಿ ಜಾಸ್ತಿ ಕಾಣುತ್ತೆ. ಸ್ವಲ್ಪ ನಂದದು ನೇಚರು. ಆ್ಯಂಡ್ ನನಗೆ ಆ ಥರದ್ದೆಲ್ಲ ಏನೂ ಆಗೇ ಇಲ್ಲ ಸರ್ ಇದುವರೆಗೂ. ತುಂಬಾ ಕಡೆ ನನಗೆ ಕೆಲವು ಹೆಣ್ಮಕ್ಳು ಹೇಳಿದ್ದಾರೆ, ನನಗೆ ಹೋದಾಗ ನನ್ನ ಹಿಂಗೆ ಅಪ್ರೋಚ್ ಮಾಡಿದ್ರು. ಆ್ಯಂಡ್ ನಾವು ಇರೋ ರೀತಿ ಕೂಡ ಬಹಳ ಮುಖ್ಯ ಆಗುತ್ತೆ ಸರ್. ಡ್ರೆಸ್ಸಿಂಗ್ ಸೆನ್ಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲಾದ್ರೂ ಹೋದಾಗ ಅಲ್ಲೆಲ್ಲ ಇದ್ದಾರೆ ಅಂದಾಗ ನಾವು ಯಾವ ರೀತಿಯಲ್ಲಿ ನೀಟಾಗಿರ್ಬೇಕಾಗುತ್ತೆ. ಮೊದಲನೇದು ಇಂಪ್ರೆಷನ್ ಆಗೋದೇ ಅಲ್ಲಿ. ನೀಟಾಗಿ ಅವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ ತಕ್ಷಣ ಅವ್ರನ್ನ ಜಡ್ಜ್ ಮಾಡ್ತಿರ್ತಾರೆ ಜನರು. ನಾವು ಅಂದ್ಕೊಳ್ತೀವಿ ಏನು ಗೊತ್ತಾಗುತ್ತೆ, ಇಲ್ಲ, ನೀಟಾಗಿ ನಾವೇನು ಅಂತ ಅವರು ತುಂಬಾ ಚೆನ್ನಾಗಿ ಸೈಕಾಲಜಿಕಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಡ್ರೆಸ್ಸಿಂಗ್ ಸೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾವು ನಮ್ಮ ಡೀಲಿಂಗ್ಸ್ ಏನಿದೆ, ಅವ್ರ ಜೊತೆ ಮಾತುಕತೆ, ವ್ಯವಹಾರ ಎಷ್ಟಿದೆ ಅಷ್ಟು ಮುಗಿಸ್ಕೊಂಡು ಬಂದ್ರೆ ಏನು ಸಮಸ್ಯೆ ಆಗಲ್ಲ. ಅಂದ್ರೆ ಫೋಕಸ್ ಏನಕ್ಕೆ ಹೋಗಿದ್ದೀವಿ ಅಷ್ಟು ಇರ್ಬೇಕಾಗತ್ತೆ. ಈಗ ಥಿಯೇಟರ್ ವಿಷಯಕ್ಕೆ ಬಂದಾಗ ಈಗ ಬಿಡಿ, ತಂದೆ ಇವರು ಇರುತ್ತಲ್ಲ, ನೀವು ನಿಮ್ಮ ಗುರುಗಳು ಅಂತ ನಿಮಗೆ ನೀವು ಅಂದ್ಕೊಳ್ಳೋದಾದರೆ, ನೀವು ಒಪ್ಕೊಳ್ಳೋದಾದರೆ
ಯಾರ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ನನಗೆ ಗುರುಗಳಂದ್ರೆ AS ಮೂರ್ತಿ ಅವರು. ನನಗೆ ಗುರುಗಳಾಗಿ ನನಗೆ ಅವರು ಇಷ್ಟ ಆಗ್ತಾರೆ. ಯಾಕೆಂದ್ರೆ ನಾನು ಫಸ್ಟ್ ನಾಟಕ ಮಾಡಕ್ ಹೋದಾಗ ನನ್ನ ಕರೆದು ಕೂರಿಸ್ಕೊಂಡು ಬಾರೆ ಪುಟ್ಟಿ ಇಲ್ಲಿ ಅಂತ ನಾನು ತುಂಬಾ ಪ್ರೀತಿಯಿಂದ ಕೂರಿಸ್ಕೊಂಡು, ಎಷ್ಟು ಚಿಕ್ಕ ಹುಡುಗಿ ನೀನು, ಎಷ್ಟು ಭಯ ಇಲ್ಲದೆ ಆಕ್ಟ್ ಮಾಡ್ತೀಯಾ, ನೀನು ಬಂದ್ಬಿಡು ಟ್ರೈನಿಂಗ್ಗೆ ಅಂತ. ಸುಮ್ಮನೆ ನಾನು ಕುರುಡಾಗಲ್ಲಿ ಹೋಗ್ತಾ ಇದ್ದೆ. ಅವರು ಒಂದು ವಾರ್ತಾ ಭಾರತಿ ಅಂತ ಒಂದು ಪತ್ರಿಕೆಗೆ ಸಿನಿಮಾದೆಲ್ಲ ಅಂಕಣಗಳು ಬರೀತಾ ಇದ್ರು. ನಾನು ಹೇಗೆ MD ಪಲ್ಲವಿ ಅವರಾಗ್ಬೋದು, ಶ್ವೇತಾ ಚಿತ್ರ ಎಲ್ಲ ಹೇಗೆ ಕರೀತಿದ್ರು ತಾತ ಅಂತ, ನಾನು ಹಾಗೆ ತಾತ ಅಂತಲೇ ಕರೀತಿದ್ದೆ ಅವರನ್ನ. ನಿಜ ಹೇಳ್ಬೇಕಂದ್ರೆ ನನ್ನನ್ನು ಬೆಳೆಸಿದ್ದೆ AS ಮೂರ್ತಿ ಅವರು. ನಾನು ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಂದ್ರೆ ಕ್ಲಾಸ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬಿಡೋದು, ಅಭಿನಯ ತರಂಗಕ್ಕೆ ಬೇಗ 3 ಗಂಟೆಗೆ ಮುಗಿದ್ರೆ ಅಲ್ಲಿ ಹೋಗ್ಬಿಟ್ಟು ತಾತ ಅನ್ಕೊಂಡು ಅವ್ರ ಜೊತೆ ಓಡಾಡೋದು. ಹಂಗೆ ಅವರು ವಾರ್ತಾ ಭಾರತಿಯಲ್ಲಿ ಸಿನಿಮಾದ ಬಗ್ಗೆ ರಿವ್ಯೂಸ್ ಬರೆಯೋದು ಅದೆಲ್ಲ ಕೂರ್ಸ್ಕೊಂಡು ನಂಗೆ ಹೇಳ್ಕೊಡೋರು, ಹಿಂಗ್ ಬರೀಬೇಕು ಬರೀ ನೀನು ಅಂತ. ಇನ್ನೂ ಖುಷಿ ಏನಪ್ಪಾ ಅಂದ್ರೆ 2-3 ಸಲ ಅದು ರಿವ್ಯೂಸ್ ಬರ್ದಿರೋದನ್ನ ನನ್ನ ಹೆಸರೇ ಹಾಕಿ ಕಳಿಸಿದ್ರು ತಾತ. ಆ ರೀತಿಯಲ್ಲಿ ನಾನು ಮೊದಲನೇ ಗುರುಗಳು AS ಮೂರ್ತಿ ಅವರು. ಆಮೇಲೆ ಸೋಮಶೇಖರ್ ಸರ್ ಆವಾಗ ಪ್ರಿನ್ಸಿಪಲ್ ಇದ್ರು, ಪ್ರಾಂಶುಪಾಲರು ಇದ್ರು ಅಲ್ಲಿಗೆ, ಅವರು ನಾಟಕ ಮಾಡಿಸಿದ್ರು. ಅಶೋಕ್ ಬಾದರ್ದಿನಿ ಸರ್. ನನ್ನ ಗುರುಗಳಂತ ಕನ್ಸಿಡರ್ ಮಾಡಿದಂದ್ರೆ ಬಸವಲಿಂಗಯ್ಯ ಸರ್. ಅವ್ರ ಜೊತೆ ನಾನು ತುಂಬಾ ಕೆಲಸ ಮಾಡಿದೆ. ಅವ್ರ ನಾಟಕಗಳಿಗೆಲ್ಲ ತುಂಬಾ ಕಾಸ್ಟ್ಯೂಮ್ ಮಾಡ್ತಾ ಇದ್ದೆ. ಅವ್ರ ನಾಟಕಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಸುಮಾರು ನಾಟಕಗಳಲ್ಲಿ. ಆ್ಯಂಡ್ ಪ್ರಮೋದ್ ಶಿಗಾವ್ ಸರ್ ಆ್ಯಂಡ್ ಮಾಲ್ತೇಶ್ ಬಡಿಗೇರ್ ಅವರು. ಬಿಡಿ, ಅವ್ರ ಬಗ್ಗೆ ಆಮೇಲೆ ಬರ್ತೀನಿ. ಮಾಲ್ತೇಶ್ ಬಡಿಗೇರ್ ಅವ್ರ ಬಗ್ಗೆ ನಾನು ತುಂಬ ಮಾತಾಡಬೇಕು. ಅದಾದಮೇಲೆ ಈ ಥಿಯೇಟ್ರ್ ಅಂತ ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಾವು ಈ ರಂಗಭೂಮಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಆ ಒಂದು ಜೀವನದ ಬಗ್ಗೆ, ಯಾಕೆಂದರೆ ತುಂಬ ಥರದ ಹುಡುಗರು ಬರ್ತಾರೆ, ಬೇರೆ ಬೇರೆ. ಈಗ ಮೊದಲೆಲ್ಲ ಆಗಿದ್ದರೆ ಏನು ಅಂತಂದರೆ ಕೆಲವರು ಬಡವ್ರ ಮಕ್ಕಳೇ ಬರೋರು, ಆಮೇಲೆ ಓದದೇ ಇದ್ದವರೇ ಬರೋರು, ಈ ಥರದ್ದೆಲ್ಲ ಇತ್ತು. ಈಗ ಹಾಗಿಲ್ಲ. ಈಗ ಆ ಥರದ್ದಿಲ್ಲ. ಇಂಜಿನಿಯರಿಂಗು ಅಥವಾ ಡಾಕ್ಟರ್ಗಳು ಅಥವಾ ಆ ಥರ MBBS ಓದೋರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಓದೋರು, ಎಜುಕೇಟೆಡ್ ಸಾಕಷ್ಟು ಜನ ಥಿಯೇಟ್ರಿಗೆ ಮತ್ತು ಸಿನಿಮಾ ರಂಗ ಇರ್ಬೋದು, ಸೀರಿಯಲ್ ರಂಗಕ್ಕೆ ಇರ್ಬೋದು ಬರ್ತಿದ್ದಾನೆ. ಇವನ್ನೆಲ್ಲ ಹೇಗೆ ತಾವು ಅಂದರೆ ಕೆಲವೊಂದು ಪ್ರಶ್ನೆಗಳು ಅವ್ರದ್ದೇ ಬೇರೆ ಇರುತ್ತೆ. ಇದು ನಿಮ್ಗೇನು ಅನಿಸುತ್ತೆ? ಈ ಥರದ್ದು ಬೇರೆ ಬೇರೆ ಕ್ಷೇತ್ರದ ಒಂದು ವಿದ್ಯಾರ್ಥಿಗಳು ಬಂದಾಗ ಅವ್ರನ್ನೆಲ್ಲ ಹೇಗೆ ನೀವು, ಅಂದರೆ ಆಗ ಏನಿತ್ತು ಅಂತಂದರೆ, ನಾನು ಮಾಲ್ತೇಶ್ ಬಡಿಗೇರ್ ಅವ್ರ ಹತ್ರ ಮಾತಾಡೋದು, ಆಗಿನ ಶ್ರದ್ಧೆಗೂ ಈಗಿನ ಶ್ರದ್ಧೆಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನೋ ಒಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಸಿನಿಮಾಕ್ಕೆ ಹೋಗ್ಬಿಡ್ಬೋದು, ಸೀರಿಯಲ್ಗೆ ಹೋಗ್ಬಿಡ್ಬೋದು, ಏನೋ ಹೆಸರು ಮಾಡಿಬಿಡ್ಬೋದು. ದುಡ್ಡಿನತ್ತ ಸಾಕಷ್ಟು ಈಗ ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು ಜಾಸ್ತಿ. ಯಾಕಂದರೆ ನೀವು ಹೇಳಿದ ಹಾಗೆ ನಿಮ್ಮ ಆ ಬಾಲ್ಯದಲ್ಲೆಲ್ಲ ಘಟನೆಗಳನ್ನೆಲ್ಲ ನೋಡಿದಾಗ ಆವತ್ತಿನ ಥಿಯೇಟ್ರೇ ಬೇರೆ, ಇವತ್ತಿನ ರಂಗಭೂಮಿನೇ ಬೇರೆ ಇದೆ. ಆಮೇಲೆ ಎಷ್ಟೋ ಸರಿ ನಾನು ಕೇಳಿದೆ, ರಂಗಭೂಮಿಯಿಂದ ಬಂದವರು ಅಂತಂದಾಗ ಬಹುಶಃ ಏನು ಅಂದರೆ ಆ ಡೆಡಿಕೇಶನ್ ಇರುತ್ತೆ, ಆ ಒಂದು ಎಲ್ಲ ಥರದ್ದು ಒಂದು ತಯಾರಿ ಪಾತ್ರಕ್ಕೆ ಮಾಡ್ಕೊಂಡು ಬಂದಿರ್ತಾರೆ ಅಂತ. ಎಷ್ಟೋ ಜನ ರಂಗಭೂಮಿ ಹೆಸರನ್ನೇ ಬಳಸೋದು ಜಾಸ್ತಿ ಇವತ್ತು ಸಿನಿಮಾಗಳಲ್ಲಿರ್ಬೋದು ಅಥವಾ ಸೀರಿಯಲ್ಗಳಲ್ಲಿರ್ಬೋದು. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದೆ. ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ದೀರಾ, ಇದನ್ನು ನಾನು ಹೇಳಲೇಬೇಕು. ಏನಂದರೆ ನಾನು ಮಾಲ್ತೇಶ್ ನನ್ನ ಮದುವೆ ಆದ ತಕ್ಷಣ ಒಂದು ತಂಡ ಶುರು ಮಾಡಿದ್ವಿ, ಅದಮ್ಯ ರಂಗ ಸಂಸ್ಕೃತಿ ಅಂತ ತಂಡ. ಆ ತಂಡಕ್ಕೆ ಏನಂದರೆ ಮಾಲ್ತೇಶ್ ನಾವು ಹೆಚ್ಚು SSMRV ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾಟಕಗಳು ಮಾಡಿಸ್ತಿದ್ವು. ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಬರ್ತಿದ್ರು. ಆ್ಯಂಡ್ ನಾನು ಈ ತಂಡ ಶುರು ಮಾಡಿದ್ದು 2007ರಲ್ಲಿ. ಹುಡುಗರೆಲ್ಲ ಬರೋರು. ಆ್ಯಂಡ್ ಸಂಚಾರಿ ವಿಜಯ್ ಕೂಡ ಫಸ್ಟ್ ನಮ್ಮ ತಂಡದಿಂದ ಶುರು ಮಾಡಿದ್ದು. ನನ್ನ ಫ್ರೆಂಡ್ ನಾಶ್ರೀ ಅಂತ ಒಬ್ರು ಇದ್ರು, ಅವ್ರ ಜೊತೆ ನಾಟಕ ಮಾಡ್ತಿದ್ರು ಸಂಚಾರಿ ವಿಜಯ್. ಆ ನಂತರ ನಮ್ಮ ತಂಡಕ್ಕೆ ಬಂದರೆ ಅವರು ಥಿಯೇಟರ್ ಜರ್ನಿ ಶುರು ಆಗಿದ್ದೆ ನನ್ನ ಜೊತೆಗೆ. ಅವರು ಸಾಂಬ ಶಿವಪ್ರಹಸನ ಅಂತ ನಾನು ಮೊದಲು ನಾಟಕ ಡೈರೆಕ್ಟ್ ಮಾಡಿದೆ ನನ್ನ ತಂಡಕ್ಕೆ. ಆ ಒಂದು ನಾಟಕದಲ್ಲಿ ಅವರು ಕಾರಬಾರಿ ಪಾತ್ರ ಮಾಡ್ತಾ ಇದ್ರು, ಗಂಡು ಹೆಣ್ಣಾಗಿ ಪರಿವರ್ತನೆ ಆಗುವಂತ ಪಾತ್ರ. ಆ ಪಾತ್ರದಿಂದಲೇ ಅವರು ಈ ಒಂದು ಸಿನಿಮಾಗೆ ಆಯ್ಕೆ, ನಾನು ಅವಳು ಅದರಿಂದ ಆಯ್ಕೆ ಅದು. ಅಂಡ್ ಅಂದ್ರೆ ಎಷ್ಟೊಂದು ಅಂದ್ರೆ ಪ್ರತಿಯೊಂದು ಕೇಳ್ತಾ ಇದ್ರು ನನ್ನನ್ನು, ಮ್ಯಾಮ್ ಇದು ಮಾಡೋದಾ ಬೇಡವಾ ಅಂತ, ಇದು ಹೇಗೆ ಈ ಪಾತ್ರ ಮಾಡೋದು, ಇಲ್ಲ ನೀವು ನಟ ಆಗಿ ಮಾಡಲೇಬೇಕು, ತಪ್ಪೇನು ಇಲ್ಲ ಅಂತ ನಾನು ಹೇಳಿದ್ದೆ. ಅಂದ್ರೆ ಆ ಒಂದು ಬ್ಯಾಚ್ ಬಗ್ಗೆ ಹೇಳ್ತೀನಿ ಸರ್. ಆ ಟೈಮ್ನಲ್ಲಿ ಒಂದು 2007-8 ಟೈಮ್ನಲ್ಲಿ ಹುಡುಗರು ಬರ್ತಾ ಇದ್ರು, ಎಲ್ಲ ಒಂದು 7-8 ವರ್ಷಗಳ ತನಕ ನಿಂತರು ನಮ್ಮ ಜೊತೆಗೆ. ಸಡನ್ ಒಂದು 2015-16 ಇಂದ ಈಚೆಗೆ ಟ್ರೆಂಡ್ ಫುಲ್ಲಿ ಚೇಂಜ್. ಏನಂದ್ರೆ ಅವರು ಎಲ್ಲ ಏನೋ ಪಾಪ ಹಿಂದೆಗಡೆ ಏನೋ ಅಂದ್ಕೊಳ್ಳೋರು ಪಾಪ. ಅಂದ್ರೆ ಅವ್ರಿಗೆ ಏನಿರುತ್ತೆ ಅಂದ್ರೆ, ಈಗ ಒಂದು ಟೀಮ್ ಹತ್ರ ಹೋದಾಗ, ಟೀಮ್ ಜೊತೆಗೆ ಕೊಲಾಬ್ರೇಟ್ ಆದಾಗ
ನಮ್ಗೆ ಅದರಿಂದ ಏನು ಪ್ರಯೋಜನ ಅಂತ ಯೋಚನೆ ಮಾಡ್ತಾರೆ. ನನಗೆ ಅದು ಯೋಚನೆ ಮಾಡಕ್ಕೆ ಇವತ್ತಿಗೂ ಬಂದಿಲ್ಲ. ಅದು ಅಂದ್ರೆ ನಾನು ಅಲ್ಲಿ ಹೋಗೋದ್ರಿಂದ ಅವ್ರು ಏನಾದ್ರು ಅವಕಾಶ ಕೊಡಿಸ್ತಾರ, ಅಥವಾ ಅವ್ರೇನಾದ್ರೂ ಸಿನಿಮಾ ಸೀರಿಯಲ್ ಮಾಡ್ತಾರ, ನಮ್ಗೆ ಅದರಿಂದ ಅವಕಾಶ ಸಿಗುತ್ತಾ, ಈ ಥರದ್ದು ತುಂಬಾ ತಲೆಯಲ್ಲಿರುತ್ತೆ. ತಪ್ಪು ಅಂತ ನಾ ಹೇಳಲ್ಲ, ಯಾಕೆಂದ್ರೆ ಅವ್ರು ಅಲ್ಲಿ ಬಂದಾಗ ಅವ್ರು ಏನೋ ಮಾಡ್ಬೇಕಂತ ಬಂದಿರ್ತಾರೆ. ನಾವೆಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಹೋಗಿದ್ದು. ಕಲೆ ಪ್ರೀತಿ ಅಷ್ಟೇ. ಕಲೆ ಅಂದ್ರೆ ನನಗೆ ಪ್ರೀತಿ, ನಾನು ಅದನ್ನ ಮಾಡಬೇಕು, ನಾನು ಮಾಡ್ತೀನಿ, ಇವತ್ತಿಗೂ ಮಾಡ್ತಾ ಇದ್ದೀನಿ. ನನಗೊಂದು ಏನ್ ಅನ್ಸಿದೆಪ್ಪ ಅಂದ್ರೆ, ನಾವು ಪ್ರೀತಿ ಭಕ್ತಿಯಿಂದ ಏನೇನು ಮಾಡ್ತೀವಿ ನಮ್ಮ ಕೈ ಹಿಡಿದು ಬಿಡುತ್ತೆ ಅಂತ. ಅಂದ್ರೆ ನಾವು ದುಡ್ಡು ಸಿಗುತ್ತೆ ಇದರಿಂದ ಅಂತೆಲ್ಲ ನಾನು ಮಾಡ್ಲೇ ಇಲ್ಲ ಥಿಯೇಟರು, ಬಟ್ ಅದೇ ನಾನು ಇಡೀ ಬದುಕನ್ನ ರೂಪಿಸ್ಬಿಟ್ಟಿದೆ. ಅಮೇಝಿಂಗ್ ಅನ್ಸುತ್ತೆ. ಆದ್ರೆ ಈ ಜನರೇಷನ್ ಏನಾಗ್ತಿದೆ ಅಂದ್ರೆ, ಅವರು ಸುಮ್ಮನೆ ಬರ್ತಾರೆ, ಬಂದ ತಕ್ಷಣ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಏನು ಯೂಸ್ ಇದರಿಂದ, ನಾನು ಇಲ್ಲಿ ಬರ್ತಿರೋದ್ರಿಂದ ನನಗೆ ಏನಾದ್ರು ಉಪಯೋಗ ಆಗುತ್ತಾ. ಆ್ಯಂಡ್ ಇವಾಗ ಅಂದ್ರೆ ಅವಾಗಿನ ಹುಡುಗರು ಒಂದು 7-8 ವರ್ಷ ಆದ್ಮೇಲೆಲ್ಲ ತುಂಬ ಡಿಸ್ಪರ್ಸ್ ಆದ್ರು. ಆಮೇಲೆ ಬಂದಂಥ ಹುಡುಗರು ಜಾಸ್ತಿ ದಿನ ನಿಲ್ತಿರ್ಲಿಲ್ಲ ಸರ್. ಪ್ರಸ್ತುತ ತಗೊಂಡ್ರೆ ಈಗ ಒಂದು ನಾಟಕಕ್ಕೆ ಬರ್ತಾರೆ, ನೆಕ್ಸ್ಟ್ ಶೋಗೆ ಬರಲ್ಲ ಅವರು. ಒಂದು ನಾಟಕ ನಾವು ಕಷ್ಟಪಟ್ಟು ತಯಾರು ಮಾಡಿರ್ತೀವಿ. ಈಗ ನಂದು ಗುಣಮುಖ ಇದೆ, ಪಿ ಲಂಕೇಶ್ ಅವರು, ತುಂಬಾ ಆಕ್ಟಿಂಗ್ ಬೇಸ್ಡ್. ಅದು ತುಂಬಾ ನಾಟಕ ಪಕ್ವವಾಗಿ ಅಭಿನಯ ಮೇಲೆ ನಿಂತಿರುವಂತ ನಾಟಕ. ನಾನು ಸ್ವಲ್ಪ ಪ್ರಿಫರ್ ಮಾಡೋದಂಥದ್ದೇ, ನಟ ಕಾಣಿಸ್ಬೇಕು ನನಗೆ. ಆವಾಗ ನಾವು ತುಂಬಾ ತಯಾರು ಮಾಡಿ ಅವನನ್ನ ರೆಡಿ ಮಾಡಿರ್ತೀವಿ. ಇವಾಗೇನೋ ಇನ್ನೊಂದು ವಾರ ಆದ್ಮೇಲೆ ಶೋ ಫಿಕ್ಸ್ ಆಗುತ್ತೆ, ಅವ್ರ ಡೇಟ್ಸ್ ಅವ್ರ ಟೈಮ್ ನೋಡ್ಕೊಳ್ತಾರೆ. ಅಂದ್ರೆ ನಾಟಕ ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಟೈಮ್ ಪಾಸ್. ಅಂದ್ರೆ ಅದು ಅವ್ರಿಗೆ ತುಂಬಾ ಮುಖ್ಯ ಅಲ್ಲ, ನಮ್ಗೆ ಬಹಳ ಮುಖ್ಯ. ನಮ್ಗೆ ನಾಟಕ ಬದುಕು. ಅವ್ರು ಹೇಳಿದ ತಕ್ಷಣ ಬಹಳ ಸಿಟ್ಟು ಬಂದ್ಬಿಡುತ್ತೆ ನಮ್ಗೆ. ಏನಪ್ಪ ಇಷ್ಟೆಲ್ಲ ನಾನು ಒಂದು 40 days 45 days ಪ್ರೋಸೆಸ್ ಅವನನ್ನ ರೆಡಿ ಮಾಡಿದೆ, ಒಂದೇ ನಿಮಿಷಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ಇನ್ನೊಂದು ವಾರದಲ್ಲಿ ನಾನು ಇನ್ನೊಬ್ಬ ನಟನ್ನ ಹೇಗೆ ತಯಾರು ಮಾಡೋದು? ನನ್ನ ಸಮಸ್ಯೆ ಹಾಗೆ. ನಾವು ಅವಾಗ ಸ್ವಲ್ಪ ನಾವು ಹಳೆ ಟೀಚರ್ಸು, ವಿ ಆರ್ ಫ್ರಮ್ ಓಲ್ಡ್ ಸ್ಕೂಲ್. ನಮ್ಗೆ ಇವ್ರನ್ನೆಲ್ಲ ನೈಸ್ ಮಾಡ್ಬಿಟ್ಟು ನೀವು ಹಿಂಗೆ ನಿನ್ನ ಸ್ಟಾರ್ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ, ಬೈದ್ಬಿಡ್ತೀವಿ. ಅಲ್ಲಪ್ಪ ನೀನು ಕಮಿಟ್ ಆಗ್ಬಿಟ್ಟು ಯೋಚನೆ ಮಾಡ್ಬೇಕಿತ್ತಲ್ವಾ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಒಂದು 3 days 2 days ಏನು ನಿಮ್ಗೆ ಇಡೀ ದಿನ ರಿಹರ್ಸಲ್ ಇರುತ್ತೆ, ಸಂಜೆ ರಿಹರ್ಸಲ್ ಇರುತ್ತೆ, ಹೇಗೋ ಅಭ್ಯಾಸ ಆಗಿದೆ, ಒಂದು ಅಭ್ಯಾಸ ಮಾಡಿ ಮಾಡ್ಬಿಟ್ಟು ಹೋಗ್ಬೋದಲ್ವ. ಮಾಡಲ್ಲ ಸರ್ ಅವರು. ಅವರ ಒಂದು ಟೈಮ್ಗೆ ಇವತ್ತು ರಂಗಭೂಮಿ ಮಾಡಕ್ಕೆ ಹೋಗ್ತಾ ಇದೆ. ಹಾಗಾಗಿ ಆ ವಿದ್ಯೆ ಅವರನ್ನ ಕೈ ಹಿಡಿತಾ ಇಲ್ಲ. ಆ್ಯಂಡ್ ಒಂದು ಟೀಮ್ನಲ್ಲಿ ಇರಲ್ಲ ಸರ್. ಈಗ ನೀವು ಬೆನಕ ಟೀಮ್ ತಗೊಳ್ಳಿ, ಕೆಲವೆಲ್ಲ ಹಳೇ ತಂಡಗಳು ತಗೊಂಡ್ರೆ ನಿಮಗೆ ಎಷ್ಟೊಂದು ವರ್ಷಗಳಿಂದ ಅವ್ರ ವಯಸ್ಸಾಗಿದೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಂಡಗಳು ಕೆಲಸ ಮಾಡ್ತಾ ಇದ್ದಾರೆ. ಆ 70s ತಂಡಗಳನ್ನ ತಗೊಂಡ್ರೆ ನೀವು ಎಲ್ಲ. ಆದರೆ ಇವತ್ತು ಆ ಒಂದು ಕಲ್ಚರ್ ಇಲ್ಲ. ಬೇಗ 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 ಈ ಟೀಮಲ್ಲಿ ಆ್ಯಕ್ಟ್ ಮಾಡೋದು. ಇಲ್ಲೇನೋ ನನಗೊಂಚೂರು ಬ್ರೇಕ್ ಆಯಿತು ಅಂದರೆ, ಅಯ್ಯೋ ನಾನು ಖಾಲಿ ಕೂತಿದ್ದೀನಿ, ಹಿಂಗೆ ಮಾಡಬಾರ್ದು, ಇನ್ನೊಂದು ಟೀಮ್ಗೆ ಹೋಗ್ಬಿಡೋಣ, ಅಲ್ಲಿಗೆ ಹೋಗ್ತಾರೆ. ಎಲ್ಲೂ ಒಂದು ಕಡೆ ನಿಲ್ಲಲ್ಲ. ಆಮೇಲೆ ಏನಂದರೆ, ಗುರುಗಳು ಏನು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ರಂಗಭೂಮಿಯಲ್ಲಿ ಇದ್ದಾರೆ ಅಂತ ಕೂಡ ನನಗೆ ಒಪ್ಪಲ್ಲ. ಏನಂದರೆ, ಈಗ ನಿಮಗೆ ಸಂಗೀತದಲ್ಲಿ ಒಂದು ವಿದ್ವತ್ ಆಗಿರ್ಬೇಕಾಗತ್ತೆ, ಡ್ಯಾನ್ಸ್ನಲ್ಲಿ ಒಂದಷ್ಟು ದಿವಸ ಕಲಿತು ಅವರೊಂದು ಪಕ್ವತೆಯನ್ನು ಪಡ್ಕೊಂಡಿದ್ದಾಗ, ಒಂದಷ್ಟು ಎಕ್ಸಾಮ್ಸ್ ಪಾಸ್ ಮಾಡಿದಾಗ ಅವರಿಗೆ ಒಂದು ಕನ್ಸಿಡ್ರೇಷನ್ ಇರುತ್ತೆ, ಇವ್ರ ಗುರುಗಳು ಅಂತ. ಆದರೆ ಥಿಯೇಟರ್ನಲ್ಲಿ ಏನಾಗ್ತಿದೆ ಅಂದರೆ, 1 ತಿಂಗಳು ಒಬ್ಬ ವರ್ಕ್ಶಾಪ್ ಅಟೆಂಡ್ ಮಾಡಿಬಿಟ್ಟು ಬಂದರೆ ಈ ಬಿಕೇಮ್ ಡೈರೆಕ್ಟರ್. ಅದು ದೊಡ್ಡ ದುರಂತ. ಇಲ್ಲಿ ರಂಗಭೂಮಿಯಲ್ಲಿ ಒಂದು ಶಾಸ್ತ್ರೀಯತೆ ಇಲ್ಲ. ಆ್ಯಂಡ್ ಈಗ 1 ವರ್ಷ ಡಿಪ್ಲೊಮಾಗೆ ಹೋಗ್ತಾರೆ, ಸಾಣೆಹಳ್ಳಿಯಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಕಡೆ ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದ್ದಾರೆ. 1 ವರ್ಷದಲ್ಲಿ ನೀವು ಎಷ್ಟು ಕಲಿಯೋಕ್ಕೆ ಸಾಧ್ಯ? ಇಟ್ಸ್ ಅನ್ ಪ್ರೋಸೆಸ್. ಇದು ದೊಡ್ಡ ಜರ್ನಿ. ಇಲ್ಲಿ ದಿನ ದಿನ ಕಲಿಕೆ ಬೇಕಾಗತ್ತೆ, ಓದಬೇಕಾಗತ್ತೆ. ಮುಖ್ಯವಾಗಿ ನಾನು ಎಷ್ಟೋ ಸರಿ ಹೇಳ್ತೀನಿ, ನಟನೆ ಅಂತಂದರೆ ಅದು ಶೋಕಿ ಅಲ್ಲ, ಅದು ತಪಸ್ಸು. ಒಬ್ಬ ಕಲಾವಿದ ಆಗ್ತಾನೆ, ನಟ ಯಾರು ಬೇಕಾದರೂ ಆಗ್ಬೋದು. ನೀವು ಒಂದು ಕಣ್ಣಾಗೆ ಬಣ್ಣ ಹಚ್ಚೋರೆಲ್ಲ ನಟರಾಗ್ಬೋದು, ಆದರೆ ಬಣ್ಣ ಹಚ್ಚೋರೆಲ್ಲರೂ ಕಲಾವಿದರಾಗೋಕ್ಕೆ ಸಾಧ್ಯ ಇಲ್ಲ. ಕಲೆ ಅದು ತಪಸ್ಸಿಂದ ಬರೋದು. ಎಷ್ಟೇ ಇದು ಬಂದ್ರೂ, ತಂದೆ ತಾಯಿ ಅದರಿಂದ ಬಂದ್ರೂ ನಮ್ಮದಾದಂಥ ಒಂದು ಇದಿರಬೇಕು ಅಂದಾಗ ಅದಕ್ಕೆ ತಪಸ್ಸು ಅಂತಾರೆ. ಏನು ಪದ್ಮಾಸನ ಹಾಕ್ಕೊಂಡು ದೇವ್ರನ್ನ ಎನ್ನೋದು ಅಂತಲ್ಲ, ದಿನನಿತ್ಯ ಅದ್ರ ಬಗ್ಗೆ ಆ ಚಿಂತನೆ ಮಾಡೋದು. ಹೀಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಈಗ ಒಂದೇ ಪಾತ್ರ ಇರುತ್ತೆ, ಬೇರೆ ಬೇರೆ ರೀತಿ ಹೇಗೆ ಮಾಡ್ಬೋದು ಆ ತುಡಿತ ಇರುತ್ತಲ್ಲ, ಅದು ತಪಸ್ಸು. ಅದಾದಾಗಲೇ ಒಬ್ಬ ನಟ ಕಲಾವಿದನಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ತಿರ್ತೀನಿ. ಅದು ಎಷ್ಟರ ಮಟ್ಟಿಗೆ ಸರಿ ಏನೋ ಗೊತ್ತಿಲ್ಲ. ನಿಜ ಸರ್. ಏನಂದರೆ, ನಾ ಏನು ಹೇಳ್ತೀನಿ ಅಂದರೆ, ಥಿಯೇಟರ್ ಇಸ್ ಅನ್ ಪ್ರಾಕ್ಟೀಸ್ ಫಾರ್ ಅನ್ ಆ್ಯಕ್ಟರ್, ಫಾರ್ ಅನ್ ಡೈರೆಕ್ಟರ್, ಫಾರ್ ಅನ್ ಟೆಕ್ನಿಷಿಯನ್, ಫಾರ್ ಎನಿ ಒನ್ ಇಟ್ಸ್ ಅನ್ ಪ್ರಾಕ್ಟೀಸ್. ಜಸ್ಟ್ ಲೈಕ್ ಡಾಕ್ಟರ್ಸ್, ಜಸ್ಟ್ ಲೈಕ್ ಲಾಯರ್ಸ್. ಅವ್ರು ಯಾವತ್ತೂ ನಾನು ಡಾಕ್ಟರ್ ಅಂತ ಡಿಕ್ಲೇರ್ ಮಾಡ್ಕೊಳಕ್ಕಾಗಲ್ಲ, ನಾನು ಲಾಯರ್ ಅಂತ ಡಿಕ್ಲೇರ್ ಮಾಡ್ಕೊಳಕ್ಕಾಗಲ್ಲ. ಐ ಆಮ್ ಪ್ರಾಕ್ಟೀಸಿಂಗ್ ಅಂತ ಹೇಳ್ತಾರೆ ಡಾಕ್ಟರ್ಸ್. ಐ ಆಮ್ ಪ್ರಾಕ್ಟೀಸಿಂಗ್ ಮೆಡಿಸಿನ್.
ಐ ಆಮ್ ಪ್ರಾಕ್ಟೀಸಿಂಗ್ ಅಡ್ವೊಕೇಸಿ. ಅದೇ ರೀತಿಯಲ್ಲಿ ಈ ಒಂದು ಫೀಲ್ಡ್ ಕೂಡ ಹೌದು, ಅದು ಕಲಿಕೆ ಇರಬೇಕು. ಎಲ್ಲಿ ಕಲಿತು ಮುಗಿಯಕ್ಕೆ ಅದರಲ್ಲಂತೂ ಥಿಯೇಟ್ರಲ್ಲಿ ಅಥವಾ ಸಿನಿಮಾ ಅಥವಾ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಏನಿದೆಯಲ್ಲ ಅಥವಾ ನಿರ್ದೇಶನ ಇರ್ಬೋದು, ಅದಕ್ಕೆ ಎಂಡ್ ಅಂತಿಲ್ಲ. ಅದು ಪ್ರತಿನಿತ್ಯದ ಆದಿ, ಅದು ಆರಂಭ. ಅದು ನಾ ಹೇಳೋದು ಸರ್, ನಮ್ಮನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು ಮೊದಲು. ಈಗ ನಾನೊಂದು ಟೀಚ್ ಮಾಡ್ತೀನಿ ಅಂದಾಗ ಇಲ್ಲಿ ಆ್ಯಕ್ಟಿಂಗ್ ಅಂದರೆ ಬರೀ ಒಂದು ಡೈಲಾಗ್ ಹೇಳ್ಕೊಡೋದು ಅಷ್ಟೇ ಬರಲ್ಲ. ಒಂದು ಹಾಡುಗಾರಿಕೆ ಬೇಕಾಗುತ್ತೆ, ಒಂದು ನೃತ್ಯ ಬೇಕಾಗುತ್ತೆ, ಬಾಡಿ ಮೂವ್ಮೆಂಟ್ಸ್ ಬೇಕಾಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ನಾವು ದಿನನಿತ್ಯ ಅದರ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ ಅವ್ರು ಯಾಕೆ ಡಾಕ್ಟರ್ ರಾಜ್ಕುಮಾರ್ ಆದರು ಅನ್ನೋದನ್ನ ನಾವು ಯೋಚಿಸ್ಬೇಕಾಗತ್ತೆ. ನಾನು MA ಮಾಡುವಾಗ ಓದಿದ್ದು ಅವ್ರ ಬಗ್ಗೆ. ಅವರು ಗುಬ್ಬಿ ಕಂಪ್ನಿಯಲ್ಲಿ ಇರ್ತಾರೆ. ಗುಬ್ಬಿ ಕಂಪ್ನಿಯಲ್ಲಿ ಏನಪ್ಪ ಪ್ರೋಸೆಸ್ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ 7 ಗಂಟೆಯಿಂದ ನೀವು ಸಂಗೀತ ಅಭ್ಯಾಸ ಮಾಡಬೇಕು, ನಟನೆ ಅಭ್ಯಾಸ ಮಾಡಬೇಕು, ಒಂದು ಲಂಚ್ ಬ್ರೇಕು, ಮತ್ತೆ ಏನೋ ತಾಲೀಮ್ ಇರುತ್ತೆ, ಆ ದಿನದ ನಾಟಕದ ತಾಲೀಮ್ ಇರುತ್ತೆ, ಇನ್ನೇನೆಲ್ಲ ಕರೆಕ್ಟ್ ಮಾಡ್ಕೋಬೇಕು, ಮತ್ತೆ ರಾತ್ರಿ ಶೋ ಇರುತ್ತೆ. ಅದರಿಂದ ಅವರು ಅಷ್ಟು ಕಲಿಕೆ ಅವರಿಗೆ ದೊಡ್ಡ ಕಲೆ ಅಂದ್ರೆ ಎಲ್ಲ ಪ್ರಾಕಾರಗಳು ಬೇಕು. ಬರೇ ಡೈಲಾಗ್ ಓಡೋದ ಅಂತಲ್ಲ, ಬ್ಯಾಕ್ ಸ್ಟೇಜ್ ಬಗ್ಗೆ ಗೊತ್ತಿರಬೇಕು, ಇದು ಮ್ಯೂಸಿಕ್ ಬಗ್ಗೆ ಪ್ರತಿಯೊಂದು ಗೊತ್ತಿದ್ದಾಗಲೇ ಅವನು ಒಬ್ಬ ಕಲಾವಿದ ಆಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ. ಮೇಡಮ್, ತುಂಬ ನಿಮ್ಮ ಇದ್ರ ಬಗ್ಗೆ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಹೋಗ್ಬೇಕು ಅಥವಾ ನಿಮ್ಗೆ ಕೇಳ್ತಾ ಹೋಗ್ಬೇಕು ಅಂದ್ರೆ ತುಂಬ ಹೋಗ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ನಿಮ್ಮಲ್ಲಿ ಈ ಥಿಯೇಟ್ರ್ ಬಗ್ಗೆ ನಾನು ಅಥವಾ ಅಂದರೆ ರಂಗಭೂಮಿ ಬಗ್ಗೆ ಕೇಳ್ತಾ ಹೋದ್ರೂ ತುಂಬ ಇದಾಗುತ್ತೆ. ಇದೆಲ್ಲದೂ ಹೊರತಾಗಿ ಮಾಲತೇಶ್ ಬಡಿಗೇರ್ ಅಂದರೆ ಯಾರು, ಏನು, ಎತ್ತ, ಅವ್ರ ಬಗ್ಗೆ ನಿಮ್ಮ ಬಾಯಿಂದ ನಾನು ತಿಳ್ಕೊಬೇಕು ಅಂತ. ಹೇಗೆ ಪರಿಚಯ ಆಯಿತು, ಏನು, ಎತ್ತ, ಅವ್ರು ತಮಗೇನಾಗಬೇಕು, ಏನು, ಅದು ನನಗೇನು ಸರಿ ಹೊಳಿತಾರೆ, ನೀವೇ ಹೇಳ್ಬಿಡಿ ಮೇಡಮ್. ಸರ್, ನಾನು ನಿಮಗೆ ತಂದೆ ತಾಯಿ ಬಗ್ಗೆ ಹೇಳಿದೆ. ದೊಡ್ಡ ಬ್ಲೆಸ್ಸಿಂಗ್ ನನಗೆ ಅಪ್ಪ ಅಮ್ಮ ಸಿಕ್ಕಿರೋದು. ಅದೇ ರೀತಿ ಮಾಲತೇಶ್ ನನಗೆ ದೊಡ್ಡ ಬ್ಲೆಸ್ಸಿಂಗ್ ಇನ್ ಲೈಫ್ ಅಂತ ಹೇಳ್ಬೋದು. ಅಂದ್ರೆ ದೇವರು ಕೆಲವರಿಗೆ ನಾವು ಗುಡ್ ಸೋಲ್ಸ್ ಏನೋ ಪೂರ್ವಜನ್ಮದ ಕರ್ಮ ಇದೆಲ್ಲ ನಂಬ್ತೀನಿ ನಾನು. ಒಳ್ಳೆ ಕರ್ಮಗಳಿಂದ ಏನೋ ನಮ್ಗೆ ಒಳ್ಳೊಳ್ಳೆದು ಸಿಕ್ಕಿರುತ್ತಲ್ವ, ಅದೇ ರೀತಿ ನಂಗೆ ಒಳ್ಳೊಳ್ಳೆದೆಲ್ಲ ಲೈಫಲ್ಲಿ ಸಿಕ್ಕಿದೆ. ಅದರಲ್ಲಿ ಮಾಲತೇಶ್ ಕೂಡ ಒಬ್ರು. ನಾನು ಅಭಿನಯ ತರಂಗ ನಂದು ಬಹಳ ವರ್ಷಗಳಾಗಿತ್ತು ಸರ್. ನಾನು ನಿಮ್ಗೆ ಹೇಳಿದಾಗೆ PUCನಲ್ಲೇ ಬಂದೆ. ಅಲ್ಲಿ ಒಂದು LLB ಓದ್ತಿದ್ದೆ. LLB ಎಂಡಲ್ಲಿ ಅನ್ಸುತ್ತೆ. ನಾವು ಅಭಿನಯ ತರಂಗದಲ್ಲಿ ಯಾವುದೇ ನಾಟಕಗಳಿದ್ರು ನಾವು ಹೋಗ್ತಾ ಇದ್ವಿ. ನಮ್ದೆಲ್ಲ ಡಿಪ್ಲೊಮಾ ಕೋರ್ಸ್ ನಮ್ದು 5-6-7 ವರ್ಷಗಳಾಗಿತ್ತು. ನಾನು ಕೂಡ ಹೊರಗಡೆ ಇಸ್ಕಾನ್ ಇಂಥಲ್ಲೆಲ್ಲ ಹೋಗ್ಬಿಟ್ಟು ನಾಟಕಗಳೆಲ್ಲ ಡೈರೆಕ್ಟ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ದೆ ನಾನು. ನಾಟಕಗಳ ನಿರ್ದೇಶನ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಹೆಚ್ಚು ನಾನು ಅಭಿನಯ ತರಂಗದಲ್ಲೇ ತೊಡಗಿಸ್ಕೊಂಡಿದ್ದೆ. ಅಲ್ಲಿ ಯಾವುದೇ ನಾಟಕಗಳಾದ್ರೂ ನಾವು ಹೋಗುದು. ವಿದ್ಯಾರ್ಥಿ ನಾನು, ಕಾಲೇಜ್ಗೆ ಓದ್ತಿದ್ದೆ. ಯಾವುದೇ ಹೊಸ ನಾಟಕ ತಗೊಂಡ್ರು ಅಲ್ಲೋ ಆ್ಯಕ್ಟ್ ಮಾಡೋದು. ಹುಡುಗಿಯರ ಸಂಖ್ಯೆ ಕಡಿಮೆ ಇರ್ತಿತ್ತು. ಪ್ರತಿ ಬ್ಯಾಚ್ನಲ್ಲೂ ಹುಡುಗಿಯರು ಕಡಿಮೆ ಇರ್ತಿದ್ರು. ನಾವೇ ಹೀರೋಯಿನ್ಸ್. ಯಾವ ನಾಟಕಕ್ಕೂ ನಾವೇ ಒಂಥರ ಎಲ್ಲ ಬ್ಯಾಚಸ್ಸು ಪರಿಚಯ ನಮಗೆ. ನಾನು ಏನಂದ್ರೆ ಶನಿವಾರ ಭಾನುವಾರ ಹೋಗಿ ಅಲ್ಲಿ ಕ್ಲಾಸ್ಗಳು ಕೂತ್ಕೊಳ್ಳೋದೇ ನನಗೆ ಒಂದು ದೊಡ್ಡ ಖುಷಿ ವಿಚಾರ. ಆ್ಯಂಡ್ ಪ್ರತಿದಿನ ವಿಸಿಟ್, ದಿನ ಹೋಗೋದು. ಹೀಗಿರುವಾಗ ಮಾಲತೇಶ್ ಅವರು 2002ರಲ್ಲಿ ಅಲ್ಲಿ ಒಂದು ನಾಟಕ, ಆ ಬ್ಯಾಚ್ಗೆ ನಾಟಕ ತಗೊಂಡ್ರು. ನಮ್ದು ಒಂದು 3 ವರ್ಷಗಳಿಂದ ಬಸವಲಿಂಗ ಅವರು ಮಾಡಿಸಿದಂಥ ಅಗ್ನಿ ಮತ್ತು ಮಳೆ ರನ್ ಆಗ್ತಾ ಇತ್ತು. ತುಂಬಾ ಸುಮಾರು ಶೋಗಳಾಗ್ತಿತ್ತು ಅದು. ಆವತ್ತು ಬೆಳಗ್ಗೆ ಏನಂದ್ರೆ ನಾವು ಒಂದು ಪೂನಾಯಿಂದ ಶೋ ಮುಗಿಸ್ಕೊಂಡು ಬಂದಿದ್ವು. ಹೊಸ ಬ್ಯಾಚಿಗೆ ಮಾಲತೇಶ್ ರೀಡಿಂಗ್ ಮಾಡ್ತಾ ಇದ್ರು. ನಾನು ಹೋಗ್ಬಿಟ್ಟು ಅವ್ರ ಹೆಸರು ಕೇಳಿದ್ದೆ, ಮಾಲತೇಶ್ ಬಡಿಗೇರ್ ಅಂತ. ನಂಗೆ ಅವ್ರು ಯಾರು ಗೊತ್ತಿರಲಿಲ್ಲ. ಯಾರೋ ವಯಸ್ಸಾದವ್ರು ಇರಬೇಕು, ತುಂಬಾ ನೇಮ್ ಇದೆ ಅಂತ ನಾನು ಅವಾಗಲೇ ಅಂದ್ರೆ ಕಾಲೇಜ್ ನಾಟಕಗಳಲ್ಲೆಲ್ಲ ತುಂಬಾ ಅವ್ರ ಹೆಸರು ಕೇಳ್ತಿದ್ದೆ ನಾನು. ಮಾಲತೇಶ್ ಬಡಿಗೇರ್ ಅಂದ್ರೆ ಒಂದು ಹೆಸರು ಅವಾಗಲೇ ಅವ್ರದ್ದು ಶುರು ಆಗ್ಬಿಟ್ಟಿತ್ತು ಬೆಂಗಳೂರು ರಂಗಭೂಮಿಯಲ್ಲಿ. ಆಮೇಲೆ ನಾನು ಕಿಟಕಿಲಿ ಹೋಗಿ ನಿಂತ್ಕೊಂಡು ಏನ್ ರೀಡಿಂಗ್ ಮಾಡ್ತಾ ಇದ್ರೆ, ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿನವರ, ಮತ್ತೆ ಇವರು ಇಷ್ಟೊಂದು ಹೆಸರೆಲ್ಲ ಹೇಳ್ತಾರಲ್ಲಪ್ಪ ಅನ್ಕೊಂಡು ನಾನು ನೋಡ್ತಿದ್ದೆ. ನೋಡ್ತಿರುವಾಗ ನೆಕ್ಸ್ಟ್ ಡೇನು ಹೋದೆ. ಒಳಗಡೆ ಕರೆದ್ರು, ರೀಡಿಂಗ್ ಬನ್ನಿ ಅಂತ. ಇವ್ರು ನಾಟಕಕ್ಕೆ ಹೋಗ್ಬೇಕಾ ಬೇಡವಾ, ಅವ್ರು ಕರೀತಾರೆ ಏನೋ ಗೊತ್ತಿಲ್ಲ. ಕರೆಯೋದೇ ಕಾಯ್ತಿದ್ದೆ. ಒಳಗಡೆ ಕೂತ್ಕೊಂಡು ಕರೆದ್ರು, ಬನ್ನಿ ಯಾರು ನೀವು ಅಂತ. ಸರ್, ಓಲ್ಡ್ ಸ್ಟೂಡೆಂಟ್ ನಾನು ಅಂತ ಹೇಳಿದೆ. ಬನ್ನಿ ನಾಟಕಕ್ಕೆ ಅಂತ ಕೂರ್ಸ್ಕೊಂಡ್ಬಿಟ್ಟು ಒಂದು ಪಾತ್ರ ಓದಿ ಅಂತ ಹೇಳಿದ್ರು. ಓದ್ತಿದ್ದೆ. ಓದಾದ್ಮೇಲೆ ನೆಕ್ಸ್ಟ್ ಮನೆಯಲ್ಲಿ ಏನಾಗಿತ್ತು ಅಂದ್ರೆ, ಅಷ್ಟೊತ್ತಿಗಾಗ್ಲೇ ನಮ್ಮ ಮನೆಗಳೆಲ್ಲ ಒಂದು ಡಿಗ್ರಿ ಮುಗಿದ್ಮೇಲೆ ಮದುವೆ ಮಾಡ್ಕೋಬೇಕು. ಇದು ಡಬಲ್ ಡಿಗ್ರಿ ಬೇರೆ ಆಗ್ತಾ ಇದೆ, ಇನ್ನೂ ಮದುವೆ ಆಗಿಲ್ಲ ಅಂತ ಮನೇಲಿ ಒತ್ತಡ. ನೀನೆಲ್ಲ ಥಿಯೇಟರ್ ಬಿಟ್ಟಿರೋದೇ ತಪ್ಪಾಯ್ತು, ಹೋಗ್ತಿದ್ಯಾ, ತುಂಬಾ ಹೋಗ್ತೀಯಾ, ಹಂಗೆ ಹಿಂಗೆ ಎಷ್ಟೊತ್ತಿಗೆಲ್ಲ ಬರ್ತೀಯಾ. ಅಲ್ಲಿ ಊರು ಇಲ್ಲಿಂದ 30 ಕಿಲೋಮೀಟರ್ ಆಗ್ತಿತ್ತು ಸರ್. ಹನುಮಂತ ನಗರಿಂದೆಲ್ಲ ನಮ್ಮ ಹಳ್ಳಿ 30 ಕಿಲೋಮೀಟರ್. ರಾತ್ರಿನಲ್ಲಿ ನಮ್ಮ ತೋಟದ ಮನೆ ಬೇರೆ, ಊರು ಬಿಟ್ಟು ಅಲ್ಲಿಗೆ ತೋಟಕ್ಕೆ ಶಿಫ್ಟ್ ಆಗಿದ್ವಿ. ಬಸ್ ಸ್ಟಾಪ್ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ತೋಟದಲ್ಲಿ ಮನೆ. ಅಮ್ಮನ ಪಾಪ ಕರ್ಕೊಂಡು ಹೋಗ್ಲಿಕ್ಕೆ ಬರಬೇಕು ಅಥವಾ ಕೆಲಸದವ್ರ ಜೊತೆ ಬರ್ಬೇಕು. ಹಿಂಗೆ ಮನೆಯಲ್ಲ ಸ್ವಲ್ಪ ಸಮಸ್ಯೆಗಳಿತ್ತು, ಬೈಯೋರು ಯಾವಾಗಲೂ. ಅದ್ರಲ್ಲಿ ನಾನು ಏನು ಹೇಳಿದೆ ಅಂದರೆ, ಅಯ್ಯೋ ಒಂದು ದಿವಸ ರೀಡಿಂಗ್ ಹೋಗ್ಬಿಟ್ಟು ನೆಕ್ಸ್ಟ್ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಯಿತು, ನಾನು ಬರಲ್ಲ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡೆ ನಾನು. ಆಮೇಲೆ
ಆಮೇಲೆ ನನ್ನ ಪಕ್ಕದ ಹಳ್ಳಿಯಿಂದ ಸಂಪತ್ತು ಅಂತ ಒಬ್ರು ಬರ್ತಿದ್ರು ಅಭಿನಯ ತರಂಗಕ್ಕೆ. ಅವ್ರು ಬಂದು ಮನೇಲಿ ಬಂದು ಛಾಯಾ ಅಭಿನಯ ತರಂಗಕ್ಕೆ ಬರ್ಬೇಕಂತೆ, ಫೋನ್ ಎಲ್ಲ ಇಲ್ಲ ಹೇಳ್ಬಿಟ್ಟು ಹೋಗಿದ್ರು. ಆಮೇಲೆ ನಾನು ನೆಕ್ಸ್ಟ್ ಡೇ ಹೋದೆ. ಆಮೇಲೆ ಇವರು ಮಾಂತೇಶ್ ಏನ್ ಹೇಳಿದ್ರಂದ್ರೆ, ಯಾಕ್ರಿ ನೀವು ರೀಡಿಂಗ್ ಬಂದ್ಬಿಟ್ಟು ವಾಪಸ್ ಬಂದಿಲ್ಲ, ಏನು ಓದ್ತಿದ್ದೀರಾ ಅಂತ. ಲಾ ಮಾಡ್ತಿದ್ದೀನಿ ಸರ್, BMS ಲಾ ಕಾಲೇಜ್ ಅಂತ. ನೀವೇನಾದ್ರೂ ನಾಟಕಕ್ಕೆ ತಪ್ಸಿದ್ರೆ TC ಕೊಡಿಸ್ಬಿಡ್ತೀನಿ ಅಲ್ಲಿ ಅಂತ ಹೆದರ್ಸ್ಬಿಟ್ಟು ಸುಮ್ಮನೆ ಹೇಳಿದ್ರು. ನಾನು ನಿಜ ನಂಬಿದೆ. ನನ್ಗೆ ಯಾವ ತರ ಅಂದ್ರೆ ನಾನು ತುಂಬಾ ಎಲ್ಲವನ್ನೂ ನಿಜ ಅನ್ಕೊಳ್ಳೋದು. ಅಂದ್ರೆ ನಂಗೆ ತುಂಬಾ ಆ ಗುಣ ನನ್ನಲ್ಲಿ ಬಂದ್ಬಿಟ್ಟಿತ್ತು. ಏನ್ ಹೇಳಿದ್ರು ನಿಜ ಅಂತ ನಂಬೋದು. ಆಮೇಲೆ ಅಯ್ಯೋ TC ಎಲ್ಲ ಕೊಡಿಸ್ಬಿಟ್ರೆ ಏನಪ್ಪಾ ಮಾಡೋದು, ಕಾಲೇಜಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಅಂತ ಆ ನಾಟಕಕ್ಕೆ ಹೋದಾಗ ಸರ್ ಏನ್ ಹೇಳೋರು ಅಂದ್ರೆ, ಅವ್ರು ಮಾಸ್ಕ್ಗಳು ಎಲ್ಲ ಮಾಡ್ತಾ ಇದ್ರು, ಮೌಲ್ಡ್ ಎಲ್ಲ ತೆಗಿಯೋರು. ನಾನು ಸ್ವಲ್ಪ ಈ POP ಮಾಸ್ಕ್ ಎಲ್ಲ ಮೌಲ್ಡ್ ಎಲ್ಲ ತೆಗಿತಿದ್ದೆ, ವರ್ಕ್ ಮಾಡ್ತಿದ್ದೆ. ಏನ್ರಿ ಇಷ್ಟು ಚೆನ್ನಾಗೆಲ್ಲ ವರ್ಕ್ ಮಾಡ್ತೀರಾ ನೀವು ಅಂದ್ಬಿಟ್ಟು ಮಾಸ್ಕ್ ಎಲ್ಲ ಮಾಡಿ, ಕಾಸ್ಟ್ಯೂಮ್ ಎಲ್ಲ ಹೆಲ್ಪ್ ಮಾಡಿ, ನೀವು ಇನ್ವಾಲ್ವ್ ಆಗಿ ಅಂತ ಎಲ್ಲ ಬ್ಯಾಕ್ ಸ್ಟೇಜ್ಗೆಲ್ಲ ಹಾಕೊಂಡ್ರು. ಆಮೇಲೆ ಅವರು ನಾಟಕಕ್ಕೆಲ್ಲ ಸ್ವಲ್ಪ ಭಾಷೆ ತುಂಬಾ ಚೆನ್ನಾಗಿದೆ, ಕನ್ನಡ ಚೆನ್ನಾಗಿದೆ, ಸ್ವಲ್ಪ ಎಲ್ಲರಿಗೂ ರೀಡಿಂಗ್ ಎಲ್ಲ ಕೊಡಿ ಅಂತ ಸರ್ ಹಾಗೆ ಅವ್ರ ವರ್ಕಲ್ಲಿ ಇನ್ವಾಲ್ವ್ ಆದೆ. ಆ ಪ್ರೊಡಕ್ಷನ್ ಮುಗಿದ್ಮೇಲೆ ಮಾಲ್ತೇಶ್ ಸರ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನನ್ನು. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು, ನಾನು ವಿಧಾನಸೌಧ ಆಫೀಸರ್ಸ್ ಒಂದು ನಾಟಕ ಮಾಡಿಸ್ತಿದ್ದೀನಮ್ಮ, ನಂದು 2-3 ನಾಟಕಗಳು ನಡೀತಿದೆ, ಬಂದು ಅಸಿಸ್ಟ್ ಮಾಡ್ಬೋದಾ ನೀವು ಅಂತ ಕೇಳಿದ್ರು. ಆಯ್ತು ಸರ್, ಪೇಮೆಂಟ್ ಕೊಟ್ರೆ ಬಂದು ಅಸಿಸ್ಟ್ ಮಾಡ್ತೀನಿ, ಸ್ವಲ್ಪ ಅದು ಅರ್ನ್ ಮಾಡು ಹೇಳಿದೆ ನಾನು. ಸರಿ, ನಿಮ್ಗೆ ಏನಿದೆ ಅದು ಪೇಮೆಂಟ್ ಕೊಡೋಣ, ಬನ್ನಿ ಇನ್ವಾಲ್ವ್ ಆಗಿ ಅಂತ ಕರೆದ್ರು. ಅಲ್ಲಿ ಹೋಗ್ಬಿಟ್ಟು ಬೂಟು ಬಂದೂಕುಗಳ ನಡುವೆ ಅಂತ ಒಂದು ನಾಟಕ ಮಾಡಿಸ್ತಾ ಇದ್ರು. ಆ ನಾಟಕಕ್ಕೆ ಹೋಗಿ ಸರ್ ಬರ್ತಿರ್ಲಿಲ್ಲ, ಬೇರೆ ನಾಟಕಕ್ಕೆ ಯಾವುದೋ GKVK ಎಲ್ಲ ಮಾಡಿಸ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡ್ತಾ ಇದ್ದೆ, ನೋಡ್ಕೊಂಡು ರಿಹರ್ಸಲ್ ಹೇಗೆ ಮಾಡಿದಾರೆ ಎಲ್ಲ ನೋಡ್ಕೊಂಡು, ಭಾಷೆ ತಿದ್ದೋದು, ಆಕ್ಟಿಂಗ್ ಹೇಳ್ಕೊಡೋದು, ಈ ತರ ಎಲ್ಲ ಮಾಡ್ತಿದ್ದೆ. ಆ ನಂತರದಲ್ಲಿ ಅಲ್ಲೂ ನನಗೆ ಕೆಲಸ ಶುರುವಾಯಿತು. ಮಕ್ಕಳ ನಾಟಕಗಳು, ಮಹಿಳೆಯರಿಗೆ ನಾಟಕಗಳು, ನಮ್ಮ ಸೆಕ್ರೆಟರಿಯೇಟ್ ಕ್ಲಬ್ ನಲ್ಲಿ ಈ ತರದೆಲ್ಲ ಅಲ್ಲಿ ಆಪರ್ಚುನಿಟೀಸ್ ಬರೋಕ್ ಶುರುವಾಯಿತು. ಅಂಡ್ ನಂದು ಇನ್ನೊಂದೇನಪ್ಪ ಅಂದ್ರೆ, ನಾನು ಎಲ್ಲ ಕೆಲಸಗಳು ಮಾಡ್ತಾ ಇದ್ದೆ, ಮೇಕಪ್ ಮಾಡ್ತಾ ಇದ್ದೆ. ಮೇಕಪ್ ನಾಣಿ ಸರ್ ಹತ್ರ ನಾನು ಮೇಕಪ್ ಕಲ್ತ್ಕೊಂಡಿದ್ದೆ. ಅದೊಂಥರ ಪರ್ಸನಲ್ ಇಂಟ್ರೆಸ್ಟ್, ಮೇಕಪ್ ಕೂಡ ಅಂದ್ರೆ ಎಲ್ಲ ಕಲ್ತಿರ್ಬೇಕು ಆಸೆ ನನಗೆ, ಎಲ್ಲ ಮಾಡೋಣ ಅಂದ್ಬಿಟ್ಟು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇದ್ದೆ, ಮೇಕಪ್ ಮಾಡ್ತಾ ಇದ್ದೆ. ಸೆಟ್ ವರ್ಕ್ ಬೇಕಾ ಏನಾದ್ರು ಸೆಟ್ ವರ್ಕ್ ಮಾಡ್ತಿದ್ದೆ, ಒಂದು ಗದೆ ರೆಡಿ ಮಾಡ್ಬೇಕು ಅಂದ್ರು. ಅದೇ ಈ ರಂಗಭೂಮಿದು ಒಂದು ಏನು ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಇದನ್ನು ಅದು ತರಬೇತಿ ಕೊಡುತ್ತೆ. ಎಲ್ಲಾನು ಏನಪ್ಪಾ ಅಂದ್ರೆ, ಅಲ್ಲಿ ಒಂಥರ ಫ್ಯಾಕ್ಟರಿ ತರ ನಮ್ಗಲ್ಲಿ ಎಲ್ಲ ಹಾಕ್ಬಿಟ್ಟಿರೋರು. ಪ್ರಮೋದ್ ಶಿಗಾವ್ ಸರ್ ಬರೋರು, ಇದನ್ನ ರೆಡಿ ಮಾಡ್ಬಿಡಿ ನೀವು, ಇದೆಲ್ಲ ಹಿಂಗ್ ಬಟ್ಟೆ ಹಚ್ಬಿಡಿ ಅಂದ್ರೆ ನಾವೆಲ್ಲ ಹಚ್ಬಿಟ್ಟು ಸಂಜೆವರೆಗೂ ಕೂತ್ಕೊಂಡ್ಬಿಡ್ತಾ ಇದ್ದೆ ರೆಡಿ ಮಾಡ್ಬಿಟ್ಟು. ಆಮೇಲೆ ಕೂತ್ಕೊಂಡು ಅವ್ರ ಜೊತೆ ಹಿಂಗ್ ಬಣ್ಣ ಹಚ್ಚಿ ಇದ್ರೆ ಬಣ್ಣ ಹಚ್ಚೋದು, ಈ ತರದೆಲ್ಲ ನಮ್ಗೆ ತುಂಬಾ ಒಳ್ಳೆ ಟ್ರೈನಿಂಗ್ ಸರ್. ಅದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಅದು ನಿಜವಾದ ಕಲಿಕೆ ನಮ್ಗೊಂದಾಗಿದ್ದು. ಏನಪ್ಪಾ ಅಂದ್ರೆ, ಅದು ನಿಜವಾದ ವಿದ್ಯೆ ಸಿಗೋಕ್ಕೂ, ಒಳ್ಳೆ ಗುರುಗಳು ಸಿಗೋಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯ ಇರ್ಬೇಕು ಸರ್. ಆತರ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ತು. ಆ ನಂತರದಲ್ಲಿ ಹಂಗೆ ನಂಗೆ ಮಾಲ್ತೇಶ್ ಸಿಕ್ಕಿದಾಗ ಇನ್ನೊಂದು ಏನಪ್ಪ ಖುಷಿ ಆಯ್ತು ಅಂದ್ರೆ, ನಂಗೆ ಎಷ್ಟು ಥಿಯೇಟರ್ ನಲ್ಲೇ ಹೋಗ್ಬೇಕಂತ ಆಸಕ್ತಿ ಇತ್ತು. ಸರ್ ಸಿಕ್ಕಿದ್ದಾರೆ, ಅವ್ರ ಜೊತೆನೆ ನಾನು ಕೆಲಸ ಮಾಡ್ಬೋದು ಅಂತ ನಾನು ಅವ್ರ ಜೊತೆ ವರ್ಕ್ ಮಾಡಕ್ ಶುರು ಮಾಡಿದೆ. ಆಮೇಲೆ ಒಂದು 2 years ಆದ್ಮೇಲೆ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದ್ರು. ನಂಗೆ ಸ್ವಲ್ಪ ಏನಾಗಿತ್ತಂದ್ರೆ, ಆ ಮೊದಲು ಅವರಿಗೆ ಮದುವೆ ಆಗಿತ್ತು, ಮಾಲ್ತೇಶ್ಗೆ ಮದುವೆ ಆಗಿದ್ದು. ಅವ್ರಿಗೆ 2002 ನಲ್ಲಿ ಬ್ರೈನ್ ಹ್ಯಾಮರೇಜ್ ಇಂದ ಅವ್ರ ವೈಫ್ ತೀರ್ಕೊಂಡಿದ್ರು. ಅವ್ರಿಗೆ 2 ಮಕ್ಕಳಿದ್ರು. ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ರು. ಅಕ್ಕ ಮತ್ತು ಮಕ್ಕಳು ಅವ್ರ ಜೊತೆಗೆ ಇದ್ರು. ಆಮೇಲೆ ನಾನು ಸ್ವಲ್ಪ ನಂದು ವೆಲ್ಲೋಯಿಂಗ್ ಫ್ಯಾಮಿಲಿ, ಇವ್ರು ಏನಪ್ಪ ಹಿಂಗೆ ಕೇಳ್ತಾ ಇದಾರೆ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಿದೆ ಏನೋ ಅಂದ್ಬಿಟ್ಟು ಸ್ವಲ್ಪ ಬೈದ್ಬಿಟ್ಟೆ ನಾನು ಆ ಸಮಯದಲ್ಲಿ. ಅಲ್ಲ ಸರ್, ನಾನು ನಿಮ್ಮ ಗುರುಗಳು ಅಂತ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ನನಗೂ ನಿಮ್ಗೂ ಬೇರೆ 10 years ಏಜ್ ಡಿಫ್ರೆನ್ಸ್ ಇದೆ, ಏನು ಹಿಂಗೆ ಕೇಳ್ತಾ ಇದ್ದಾರೆ. ಅಯ್ಯೋ, ಒತ್ತಾಯ ಏನಿಲ್ಲಮ್ಮ, ನಿಮಗೂ ಆಸಕ್ತಿ ಇರೋದ್ರಿಂದ ಕೇಳಿ, ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ ಅಂದರು. ನಾನೇನು ಹೇಳಕ್ ಹೋಗ್ಲಿಲ್ಲ. ಆಮೇಲೆ ಒಂದು 4 years ಆದಮೇಲೆ ನನಗೆ ನನ್ನ ತಾಯಿ ಹತ್ರ ಹೇಳ್ಕೊಂಡೆ, ನನಗೇನೋ ಮನೆ ಕಡೆ ತೋರಿಸೋರೆಲ್ಲ ಮದುವೆ ಆಗಕ್ಕೆ ಇಷ್ಟ ಆಗ್ತಿಲ್ಲಮ್ಮ, ಹೀಗೆ ಮಾಲ್ತೇಶ್ ಬಡಿಗರ್ ಅಂತ ಕೇಳ್ತಾ ಇದ್ದಾರೆ, ನೀನು ಮದುವೆ ಮಾಡ್ಕೊಳ್ಳೋದ ಅಂತ. ಅಯ್ಯೋ, ಈ ಥರ ಎಲ್ಲ ಇದೆಯಲ್ಲಮ್ಮ, ಇದು ಮಕ್ಕಳೆಲ್ಲ ಇರುವಾಗ ಸಮಸ್ಯೆನೆ, ತುಂಬ ಕಷ್ಟ ಆಗುತ್ತೆ. ನೀನು ಬೇರೆ ತುಂಬ ಸೂಕ್ಷ್ಮ, ನೀನು ಬೇರೆ ರೀತಿಯಲ್ಲಿ ನಾವು ತುಂಬ ಒಂಥರ ರಿಚ್ನೆಸ್ ಎಲ್ಲ ಕೊಟ್ಟು ಬೆಳೆಸ್ಬಿಟ್ಟಿದ್ದೀವಿ, ನಿಮಗೆ ಬೇಡ, ಆ ಥರದ್ದೆಲ್ಲ ಬೇಡ ಅಂತ. ಆಮೇಲೆ ನಾನು ಸುಮ್ಮನೆ ಇದ್ದೆ, ಮನೆ ಕಡೆ ಎಲ್ಲ ತೋರಿಸೋದು ಎಲ್ಲ ಒಪ್ಕೊಳ್ತಿರ್ಲಿಲ್ಲ. ಕಡೆಗೆ ಅಮ್ಮ, ನಿಂಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊ, ನೀನು ತುಂಬ ರಂಗಭೂಮಿ ತುಡಿತ ಎಲ್ಲ ಇದೆ, ಹಾಗಾಗಿ ಅವರು ಒಳ್ಳೆ ವ್ಯಕ್ತಿನೇ ನೋಡಿದ್ದೀನಿ, ನೀನು ಮದುವೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊ ಅಂತ. ಮನೆಯಲ್ಲಿ ಬೇರೆ ತಂದೆ ಬ್ರದರ್ ಎಲ್ಲ ಒಪ್ಪಲಿಲ್ಲ. ನಾವೇ ಆಮೇಲೆ ಹೊರಗಡೆ ಮದುವೆ ಆಯಿತು. ಆಮೇಲಿಂದೆಲ್ಲ ಚೆನ್ನಾಗೇ ಆಯಿತು ಸರ್. ನಿಜ ಹೇಳಬೇಕು ಅಂದರೆ, ಒಂದು ರೀತಿಯಲ್ಲಿ ನಾವು ಜೀವನದಲ್ಲಿ ಜೋಡಿಗಳನ್ನಕ್ಕಿಂತ ಒಂಥರ ರಂಗ ಸಂಗಾತಿಗಳಾದ್ವಿ. ಅವ್ರಿಗೂ ಆಸಕ್ತಿ ರಂಗಭೂಮಿ, ನನಗೂ ಆಸಕ್ತಿ ರಂಗಭೂಮಿ. ಈಗ ಇಬ್ರು ರಂಗಭೂಮಿಯಲ್ಲೇ ಇದ್ದಿರಲ್ವಾ, ಇದ್ದಾಗ ಏನಾಗುತ್ತೆ ಅಂದರೆ, ಅಲ್ಲ ಅವ್ರ ಶಿಷ್ಯನೇ ಅಂದ್ರೆ ಅವ್ರ ಜೊತೆನೇ ಹೆಚ್ಚಿಗೆ ರಂಗಭೂಮಿಯಲ್ಲಿ ಕೆಲಸ ಮಾಡಿರೋದಂತೂ ಓಕೆ.
ಎಲ್ಲಾದರೂ ಅಂದರೆ ಈ ಥರ ಇದು ಅವರೇನೋ ಒಂದು ಕಾನ್ಸೆಪ್ಟ್ ಮಾಡಿದಾಗ ಇದ್ರಿಗಿಂತ ಹೀಗೆ ಮಾಡಿದ್ರೆ ಆ ನಿಮ್ಮ ಮಧ್ಯೆ ಏನಾದರೂ ಇದಿರುತ್ತೆ? ತುಂಬಾ ಬರುತ್ತೆ ಸರ್. ಪರ್ಸನಲ್ ವಿಚಾರಕ್ಕಿಂತ ಆ ವಿಚಾರ ತುಂಬಾ ಜಗಳ ಮಾಡ್ತೀವಿ. ಅಂದ್ರೆ ಈಗ ಅಂದ್ರೆ ತುಂಬಾ ಇಬ್ಬರದ್ದು ಮೈಂಡ್ ಸೆಟ್ ಒಂದೇ. ಅವರು ಹಾರ್ಡ್ ವರ್ಕರ್, ಯಾವ್ದಕ್ಕೂ ಅವರು ಗಿವ್ ಅಪ್ ಮಾಡಲ್ಲ. ಅದು ಬೇಕಂದ್ರೆ ಅವ್ರು ಮಾಡೇ ಮಾಡ್ತಾರೆ. ನಾನು ಹಂಗೆ. ಏನಾಗುತ್ತೆ ಅಂದ್ರೆ ನಾನೀಗ ನನ್ನ ವರ್ಕ್ ಡಿಮಾಂಡ್ಸ್ ಬೇರೆ. ನನಗೆ ಸೆಟ್ ಎಲ್ಲ ಕಡಿಮೆ ಇರಬೇಕು. ಸೆಟ್ ಎಲ್ಲ ಕಡಿಮೆ ಇದ್ದು ನಟ ಕಾಣಿಸ್ಬೇಕು, ಒಂಥರ ನಂದು ಬೇರೆ ಸ್ಟೈಲ್ ಇರುತ್ತೆ. ಅಲ್ಲೇನಾದ್ರೂ ನಾ ಹೇಳಿದಾಗ ಸ್ವಲ್ಪ ಹೆವಿ ಮಾಡಿದಾಗ ನನಗೆ ಇದು ಇಷ್ಟೊಂದು ನೀವು ಹಿಂಗೆ ಮಾಡ್ಬಿಟ್ಟಿದ್ದೀರಾ, ನಿಮ್ ನಾಟಕಕ್ಕೆ ಮಾಡ್ಕೊಳ್ಳೋ ತರ, ನಿಮ್ ವಿಷನ್ ಬೇರೆ, ನಾನು ಹೇಳೋದು ಸ್ವಲ್ಪ ನೀವು ತಗೊಳ್ಳೋದೇ ಇಲ್ವಲ್ಲ, ಗಲಾಟೆ ಮಾಡಿದೀನಿ. ಅಂಡ್ ಅವ್ರು ಏನಂದ್ರೆ ನಂದು ಶೂದ್ರ ತಪಸ್ವಿ ನಾಟಕ ಈಗಾಗಲೇ ಒಂದು 166 ಶೋಗಳಾಗಿದೆ. ಕುವೆಂಪು ಅವ್ರದ್ದು ಶೂದ್ರ ತಪಸ್ವಿ ಡಿಫ್ರೆಂಟ್ ಆಗಿ ಮಾಡಿಸಿದ್ವಿ, ವಚನಗಳನ್ನ ಅಳವಡಿಸಿ ಡಾನ್ಸ್ ಡ್ರಾಮಾ ತರ. ಅದಕ್ಕೆ ನಾನೊಂದು ಏನೋ ಒಂದು ಪ್ರಾಪರ್ಟಿ ಕೇಳ್ತಾ ಇದ್ದೆ ಅವ್ರಿಗೆ. ಆ ಪ್ರಾಪರ್ಟಿ ಕೊಡ್ಲೇ ಇಲ್ಲ. ಅದಕ್ಕೆ ನಾನು ಜಗಳ ಮಾಡ್ತಿದ್ದೆ ಸರ್ ಅವ್ರಿಗೆ. ಏನಂದ್ರೆ ಮನೆಯಲ್ಲಿ ಸೆಟ್ ಡಿಸೈನರ್ ಇದ್ರೆ ಹಿಂಗೇನೆ, ಮನೆಯವರು ಕೊಡಲ್ಲ, ಆಚೆಯವ್ರಿಗೆಲ್ಲ ಮಾಡಿ ಕೊಡ್ತೀರಾ. ಅಂಡ್ ಇನ್ನೊಂದು ಟೈಮ್ ಏನಾಗ್ಬಿಟ್ಟಿರುತ್ತಪ್ಪ ಅಂದ್ರೆ, ನಾವು ಮಾಡಿರೋ ನಾಟಕನೇ ಇನ್ಯಾರೋ ಬೇರೆಯವರು ಮಾಡಿರ್ತಾರೆ. ಅವ್ರು ಸೆಟ್ ಎಲ್ಲ ಡಿಸೈನ್ ಮಾಡ್ಕೊಡಿ ಅಂತ ಮಾಲ್ತೇಶ್ ಹತ್ರ ಬರ್ತಾರೆ. ಬಂದಾಗ ನಮ್ ನಾಟಕಕ್ಕೆಲ್ಲ ನಾವು ಸೆಟ್ ಅನ್ನು ರೆಡಿ ಮಾಡ್ಕೊಟ್ಟಿರ್ತೀವಿ. ಸಮ್ಟೈಮ್ಸ್ ಅವ್ರು ಮಾಡೋ ವರ್ಕ್ ಆ ಫ್ಲೋರ್ ನಲ್ಲಿ ಚೆನ್ನಾಗಿ ಆಗ್ತಿರುತ್ತೆ. ನೋಡಿ ನಾವು ನಮಗ್ ವರ್ಕ್ ಮಾಡ್ಕೊಂಡಾಗ ಇಷ್ಟು ಚೆನ್ನಾಗಿ ಆಗಿಲ್ಲ ಪ್ರಾಪರ್ಟೀಸ್, ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಕೊಡಕ್ಕೆ ಮನ್ಸ್ ಬರ್ತಾ ಇಲ್ಲ, ಇದ್ ನನಗೆ ಕೊಟ್ಬಿಡಿ ಅಂತೆಲ್ಲ ಕೇಳಿರ್ತೀವಿ. ಇದೆಲ್ಲ ನೋಡಿ ಸರ್, ಇದೆಲ್ಲ ಮೀಡಿಯಾ ನಾಟಕಕ್ಕೆ ಮಾಡಿರುವಂತ ಕಂಬಗಳು. ಗ್ರೀಕ್ ಮೀಡಿಯಾ ನಾನು ಆ ರೋಲ್ ಪ್ಲೇ ಮಾಡಿದ್ದೆ. ಇದೆಲ್ಲ ಮಾಡ್ಸಿರೋಂಥ ನಾಟಕಗಳು. ಆಮೇಲೆ ಸೆಟ್ ಇದೆ ಅಂದ್ಬಿಟ್ಟು ನಾವೇನೋ ಇರೋದನ್ನೇ ಹಾಕಲ್ಲ ಸರ್. ಪ್ರತಿ ನಾಟಕಕ್ಕೂ ನಾವು ಏನ್ ಬೇಕು ಅದನ್ನ ಮಾಡ್ಕೊಳ್ತೀವಿ. ಕಾಸ್ಟ್ಯೂಮ್ಸ್ ಆಗ್ಬೋದು, ಸೆಟ್ ಆಗ್ಬೋದು, ಆ ಹೊಸತನ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ, ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ಮಾತಾಡ್ತೀವಿ ಇಬ್ರು ಕೂತ್ಕೊಂಡು. ಪ್ರೊಫೆಷನಲಿ ನಾವು ಕೂತ್ಕೊಂಡು ಅದನ್ನ ನಾನು ಸರ್ ಅಂತಲೇ ಕರೆಯೋದು, ಅವ್ರು ನನ್ನ ಮೇಡಮ್ ಅಂತಲೇ ಕರೆಯೋದು. ಮೇಡಮ್, ಇದ್ರಲ್ಲಿ ನನಗೊಂದು ಪ್ರಶ್ನೆ ಕೇಳೋಣ ಅಂತ ಅಂದ್ಕೊಂಡೆ. ಮಾಲ್ತೇಶ್ ಬಡಗೇರವರು ತುಂಬ ಒಂದು ದೊಡ್ಡ ಹೆಸರಿರುವಂಥವ್ರು ರಂಗಭೂಮಿಯಲ್ಲಿ. ನೀವು ಮದುವೆ ಆಗಿ ಹೋದಾಗ ಏನಾಗುತ್ತೆ ಕೇಳಿದ್ರೆ, ಮಾಲ್ತೇಶ್ ಬಡಗೇರವರ ಮಿಸ್ಸಸ್ಸು ಅನ್ನೋದೇ ಇದಾಗ್ಬಿಡುತ್ತೆ. ನೀವು ಸಾಕಷ್ಟು ಥಿಯೇಟ್ರ್ ಇದು ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಐಡೆಂಟಿ ಗುರುತಿಸ್ಕೊಳ್ಳುವಂಥದ್ದು ಏನು ನಿಮ್ಗೇನು ಅನ್ನಿಸ್ತಿಲ್ವಾ ಅಥವಾ ಹೇಗೆ? ತುಂಬಾನೇ ಆಯ್ತು ಸರ್. ಈಗ ಅಂದ್ರೆ ಅವ್ರಿಗಿಂತ ಬಿಫೋರ್ ನಾನು 7-8 ವರ್ಷಗಳು ಥಿಯೇಟರ್ ಮಾಡಿದ್ದೆ. ನನ್ನ ಓನ್ ಇಂಟ್ರೆಸ್ಟ್ ಇಲ್ಲದೆ ಥಿಯೇಟರ್ ಬಂದೆ. ಅವ್ರನ್ನ ಮದುವೆ ಆದ ತಕ್ಷಣ ಸ್ವಲ್ಪ ಮೂಲೆ ಗುಂಪು ಮಾಡೋಕೆ ಶುರು ಮಾಡಿದ್ರು. ತುಂಬಾ ಥಿಯೇಟರ್ ನಲ್ಲಿ ನಡೀತು ಅದೆಲ್ಲ. ಆಮೇಲೆ ಒಂದು ನಾಟಕಕ್ಕೆ ಏನಾಯ್ತಂದ್ರೆ, ಈಗ 2 ನಾಟಕಗಳು ಕುವೆಂಪು ಫೆಸ್ಟಿವಲ್ ಹೋಗ್ತಾ ಇತ್ತು ನಮ್ದು. ನನ್ನ ಡೈರೆಕ್ಷನ್ ಶೂದ್ರ ತಪಸ್ವಿ, ಮತ್ತೆ ಮಾಲ್ತೇಶ್ ಅವ್ರದ್ದು ಸ್ಮಶಾನ ಕುರುಕ್ಷೇತ್ರ. ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಆರ್ಗನೈಸರ್ 2 ನಾಟಕಕ್ಕೆ ನಿರ್ದೇಶನ ಮಾಲ್ತೇಶ್ ಬಡಿಗೇರ್ ಅಂತ ಹಾಕಿದ್ದಾರೆ. ನಾನು ವಾಪಸ್ ಕಾಲ್ ಮಾಡಿದೆ ಅವ್ರಿಗೆ, ಸರ್ ಇದು ನಿರ್ದೇಶನ ನಾನು ಮಾಡಿರೋದು ಅಂತ. ಏನಮ್ಮ ನೀನು ಹಿಂಗೆಲ್ಲ ಇದು ಮಾಡ್ತೀಯ, ಗಲಾಟೆ ಮಾಡ್ತೀಯ ನೀನು, ಅವ್ರ ಹೆಸರು ಹಾಕಿದ್ರೇನು ಗಂಡನ್ ತಾನೇ ಕ್ರೆಡಿಟ್ ಹೋಗುತ್ತೆ, ತಲೆ ಕೆಡ್ಸ್ಕೊಬೇಡ ಬಿಡು ಅಂದ್ರೆ. ಈ ತರದ ಮೈಂಡ್ ಸೆಟ್ಗಳು ತುಂಬಾ ಜಾಸ್ತಿ. ಅಂದ್ರೆ ಹೆಣ್ಣು ಮಕ್ಕಳು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಕಡಿಮೆ, ಅಂಡ್ ಅದನ್ನ ಗುರ್ತಿಸೋಕ್ಕೂ ಹೋಗಲ್ಲ. ಅಂಡ್ ಜನರಲಿ ಈ ಡೈರೆಕ್ಷನ್ ಕಾನ್ಸೆಪ್ಟ್ ಎಲ್ಲ ಜನರಲ್ ಪಬ್ಲಿಕ್ ಗೊತ್ತಿಲ್ಲ ಸರ್. ಈ ನಿರ್ದೇಶನ ಒಂದು ನಾಟಕ ನೋಡ್ತಾರೆ, ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೋಗ್ತಾರೆ. ಅದೇ ಒಂದು ರಂಗಭೂಮಿಯಲ್ಲಿ ಇರೋರಿಗೆ, ಇಂಟೆಲೆಕ್ಚುಯಲ್ಸ್ಗೆ, ಇವ್ರಿಗೆಲ್ಲ ಗೊತ್ತಿರುತ್ತೆ ಇವ್ರು ನಿರ್ದೇಶಕರು, ಇವರು ರೈಟರು. ಆಮೇಲೆ ಗೊತ್ತಿಲ್ಲದಿರೋ ಜಾಗದಲ್ಲಿ ನಾವು ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗಕ್ಕಾಗಲ್ಲ. ಅಂಡ್ ಈ ತರದೆಲ್ಲ ಸ್ವಲ್ಪ ಆಗಿದೆ. ಅಂದ್ರೆ ನಾನ್ ಸ್ವಲ್ಪ ಏನು ಅಂದ್ರೆ, ಏನಾದ್ರೂ ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡೋದು ನನ್ನ ನೇರ ಸ್ವಭಾವ. ಹೇಳ್ತೀನಿ ಡೈರೆಕ್ಟ್ ಆಗಿ, ಯಾಕೆ ಹಿಂಗಾಗ್ತಾ ಇದೆ, ಅದು ಹಾರ್ಷಾಗೆಲ್ಲ ಹೇಳಲ್ಲ, ತುಂಬಾ ನೀಟಾಗಿ ಡೈರೆಕ್ಟ್ ಆಗಿ ಹೇಳ್ತೀನಿ. ಆ ಒಂದು ಬೋಲ್ಡ್ನೆಸ್ ಬೇಕಾಗಿಲ್ಲ ನಮ್ಗೆ. ಏನಂದ್ರೆ ತುಂಬಾ ಹೊಂದ್ಕೊಂಡು ಹೋಗ್ಬೇಕು, ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ನೀನ್ ಬೆಳಿತೀಯಾ ಅಂತೆಲ್ಲ ಹೇಳಿದಾರೆ ನಂಗೆ. ನೀನ್ ತುಂಬಾ ಅಪೋಸ್ ಮಾಡ್ಬಿಡ್ತೀಯ, ನಿಂಗೆ ಏನಾದ್ರು ಅನ್ಸಿದ್ರೆ ಸಡನ್ ರಿಯಾಕ್ಟ್ ಮಾಡ್ತೀಯ. ಇಟ್ಸ್ ನಾಟ್ ಸಡನ್ ರಿಯಾಕ್ಷನ್. ಅದು ಏನ್ ಅನ್ಸುತ್ತೆ ಅದನ್ನ ಹೇಳೋಕೆ ಒಂದು ನಮ್ಗೆ ಹಕ್ಕು ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಯಾಕೆ ಪಾಸಿಟಿವ್ ಆಗಿ ತಗೊಳಲ್ಲ? ಎಲ್ಲಾನು ಅವ್ರು ಅಪೋಸ್ ಮಾಡ್ತಿದ್ದಾರೆ ಅಂತ ಯಾಕೆ ತಗೊಳ್ತೀರಾ ಅಂತ ನಾ ಕೇಳ್ತೀನಿ. ಅದು ಸ್ವಲ್ಪ ಹಂಗೆ ಇದೆ, ಸೊಸೈಟಿ ಇರೋದೇ ಹಂಗೆ. ಯಾವುದು ಅಂದ್ರೆ, ಈ ಥಿಯೇಟರ್ನಲ್ಲೆಲ್ಲ ಏನು ಅಂದ್ರೆ ತುಂಬಾ ಓಲೈಸ್ಬೇಕು. ಅಂದ್ರೆ ದೊಡ್ಡವ್ರು ಯಾರಿದ್ದಾರೆ ಅವ್ರನ್ನ ತುಂಬಾ ಅವ್ರ ಜೈಕಾರ ಹಾಕೊಂಡು, ಅವರು ಬಕೆಟ್ ಅಂತ ಹೇಳ್ತೀವಲ್ಲ ಸರ್, ಅದನ್ನೆಲ್ಲ ಮಾಡ್ಬೇಕು. ಮಾಡಿದ್ರೆ ಅವ್ರನ್ನ ತುಂಬಾ ಬೆಳೆಸ್ತಾರೆ. ನಾನು ಯಾರನ್ನ ಗೌರವಿಸ್ತೀನಿ ಅಂದ್ರೆ, ಯಾರಲ್ಲಿ ತುಂಬಾ ವಿದ್ಯೆ ಇದೆ, ಯಾರಲ್ಲಿ ತುಂಬಾ ನನಗೆ ಫೀಲ್ ಆಗುತ್ತೆ. ಯಾಕೆಂದ್ರೆ ನಾವು ವಿದ್ಯಾವಂತರೆ, ನಮ್ಗೆ ಗೊತ್ತಾಗುತ್ತೆ. ಅವ್ರನ್ನ ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅವ್ರ ಹಿಂದೆ ಹೋಗ್ತೀನಿ.
ನಾನು ಅವರಿಂದ ತಗೊಳ್ತೀನಿ. ಅದೇ ತುಂಬ ಅಪಾತ್ರರು ಯಾರಿದ್ದಾರೆ, ನಾನು ಅವರನ್ನ ಅಂದರೆ ಹೇಟ್ ಮಾಡೋಕ್ಕೆಲ್ಲ ಹೋಗಲ್ಲ, ಅವ್ರ ಹತ್ರ ಹೋಗಲ್ಲ ನಾನು. ನಂಗೆ ಗೊತ್ತಾಗುತ್ತೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿರುತ್ತೆ ನಮಗೆ. ಇಲ್ಲಿ ಹೆಣ್ಮಕ್ಳಿಂದ ಬೇರೆ ಬೇರೆ ಥರದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅದಕ್ಕೆ ಆವಾಗ ನಾನು ಪ್ರಶ್ನೆ ಅದೇ ಮಾಡಿದ್ದೆ. ನನಗೆ ಆ ಥರದ ಅನುಭವ ಆಗಿಲ್ಲ, ಯಾಕಂದ್ರೆ ನಾನು ಮುಂಚೆನೇ ಹುಷಾರಾಗ್ಬಿಡ್ತೀನಿ. ಅಂದ್ರೆ ಅಲ್ಲಿಂದ ಡಿಸ್ಟೆನ್ಸ್ ಮಾಡ್ಬಿಡ್ತೀನಿ, ಅವ್ರಗಳ ಜೊತೆ ಮಾತುಕತೆನೇ ಇಟ್ಕೊಳಕ್ ಹೋಗಲ್ಲ. ಸಂಪರ್ಕವೇ ಅಂದ್ರೆ ನಾನು ಸ್ವಲ್ಪ ಸಂಪರ್ಕಕ್ಕೆ ಸಿಗೋದು ಬಹಳ ಕಡಿಮೆ. ಆಮೇಲೆ ಈಗ ರಂಗಭೂಮಿಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಎಲ್ಲಾದ್ರೂ ನಾಟಕ ನಡೀತಿದ್ರೆ ತುಂಬಾ ಅಲ್ಲಿಗೆ ಹೋಗೋದು, ಎಲ್ರೂ ಮಾತಾಡ್ಸೋದು, ಅಂದ್ರೆ ನಾನು ಇದೀನಿ ಅಂತ ತೋರಿಸ್ಕೊಳ್ಳೋದು ಜಾಸ್ತಿ. ನನಗೆ ಅದು ಆ ಥರ ಇಲ್ಲ. ನನ್ನ ಸ್ಪೇಸ್ ಇದೆ ಇಲ್ಲಿ, ನಾನು ಯಾರಿಗೋ ಟ್ರೈನ್ ಅಪ್ ಮಾಡ್ತಿರ್ತೀನಿ, ಯಾವುದೋ ನಾಟಕ ರಿಹರ್ಸಲ್ ಮಾಡ್ತಿರ್ತೀನಿ, ಅಲ್ಲೇನೋ ವರ್ತ್ ಒಂದು ಶೋ ಇದೆ, ಅಲ್ಲಿ ಹೋಗ್ಬೇಕನ್ಸಿದ್ರೆ ಹೋಗ್ತೀನಿ. ಆ ಥರದ್ದು ನನಗೆ ಇದುವರೆಗೂ ನಾನು ಹೋಗಿ ನನ್ನನ್ನು ನಾನು ತುಂಬ ಇಂಪ್ರೆಸ್ ಮಾಡ್ಕೋಬೇಕು ಅಂದರೆ ಅದರಿಂದ ನಾನು ಬೆಳಿತೀನಿ ಅಂತ ಇದುವರೆಗೂ ಅನಿಸಿಲ್ಲ. ನಾನು ತುಂಬ ಜನ ಹೇಳ್ತಾರೆ, ನೀವು ಯಾಕೆ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಏನಕ್ಕೆ ಅಂತ. ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ, ಕೆಲಸ ಮಾತಾಡುತ್ತೆ. ಮೇಡಮ್ ಅವರೇ, ಛಾಯಾ ಭಾರ್ಗವಿ ಅವರು ಗಂಡನ ರೂಪದಲ್ಲಿ ಕಾಣೋ ಮಾಲ್ತೇಶ್ ಬಡಿಗೇರು ಮತ್ತು ಥಿಯೇಟರ್ ರಂಗಭೂಮಿಯ ಮಾಲ್ತೇಶ್ ಬಡಿಗೇರು, ಈ ಪ್ರಶ್ನೆಗೆ ತಮ್ಮ ಉತ್ತರ? ಸರ್, ಇದು ನಾನು ತುಂಬ ಸಲ ಮಾಲ್ತೇಶ್ ಹೇಳ್ತಿರ್ತೀನಿ, ನಾನು ಒಂದು ವ್ಯಕ್ತಿಯನ್ನು ಮದುವೆ ಮಾಡ್ಕೊಂಡಿಲ್ಲ, ರಂಗಭೂಮಿಯನ್ನು ಮದುವೆ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬಹುಶಃ ನನ್ನ ಅಫರ್ಮೇಷನ್ ಹಂಗೆ ಇತ್ತು ಅನಿಸುತ್ತೆ. ನನಗೆ ತುಡಿತ ಚಿಕ್ಕಂದಿನಿಂದ ನನಗೆ ಆರ್ಟ್ ಬೇಕು, ಅದು ನನಗೆ ಧ್ಯಾನ ಇತ್ತು ನನ್ನ ಒಳಗಡೆ. ಅದು ನನಗೆ ಇವ್ರ ಮುಖಾಂತರ ಫಲಿಸಿದೆ, ಖುಷಿ ಇದೆ ನನಗೇನಂದ್ರೆ ಮಾಲ್ತೇಶ್ ಪರ್ಸನಲಿ ಈಸ್ ವೆರಿ ಗುಡ್ ಪರ್ಸನ್. ಅವ್ರು ಯಾರಿಗೂ ಯಾವತ್ತೂ ಟ್ರಾವೆಲ್ ಮಾಡಲ್ಲ, ಮನೆಯಲ್ಲಾಗ್ಬೋದು, ಅಡುಗೆ ವಿಚಾರಕ್ಕಾಗ್ಬೋದು, ಏನಾದರೂ ನೀನು ಯಾಕೆ ಇಷ್ಟು ಹಿಂಗೆ ಹಾಗೆ ತುಂಬ ಕ್ರಿಶ್ಚಿಯನಿಂಗ್ ಇಲ್ವೇ ಇಲ್ಲ. ಅವರು ತುಂಬ ಅಡ್ಜಸ್ಟಿಂಗ್ ನೇಚರ್ ಅಲ್ಲ. ಅದೊಂದು ಬಂತು, ಯಾಕಂದ್ರೆ ಅವರದ್ದು ಆ ಕಡೆ ಅಡಿಗೆ, ನಿಮ್ದು ಈ ಕಡೆ ಅಡಿಗೆ. ನೋ ಸರ್, ಅವ್ರು ಆ ಥರ ವ್ಯಕ್ತಿ ಅಲ್ವೇ ಅಲ್ಲ. ನಾರ್ತ್ ಕರ್ನಾಟಕದವ್ರು ಅಂದ್ರೆ ನಾವು ಸಮ್ಟೈಮ್ಸ್ ಅವರು ವೆರಿ ಸ್ಪೆಸಿಫಿಕ್ ವಿತ್ ಫುಡ್ ಆ್ಯಂಡ್ ಆಲ್, ರೊಟ್ಟಿ ಇರಬೇಕು, ಇಷ್ಟು ಪಲ್ಯ ಇರಬೇಕು, ಎಲ್ಲ ಇರುತ್ತೆ. ಪಾಪ ಅವ್ರು ಹಂಗೆ ಅಲ್ವೇ ಅಲ್ಲ ಸರ್. ನಾವು ಏನು ಅಡುಗೆ ಮಾಡ್ತೀವಿ ಅದನ್ನು ತಿಂತಾರೆ. ಆ್ಯಂಡ್ ಅವರು ಇವಾಗ ನಾವಾದರೂ ಇವಾಗ ಸಮ್ಟೈಮ್ಸ್ ನನಗೆ ಮುದ್ದೆ ಬೇಕು, ನಾನು ಒಂದು ಒಕ್ಕಲಿಗರ ಮನೆತನದಿಂದ ಬಂದವಳು, ನನಗೆ ಮುದ್ದೆ ಬೇಕು, ನಾನು ಮಾಡ್ಕೊಳ್ತೀನಿ, ತಿಂತೀನಿ. ಅವ್ರಿಗೂ ಮುದ್ದೆ ಕೊಟ್ಟರೆ ತಿಂತಾರೆ, ಒಂದೆರಡು ಚಪಾತಿ ಕೊಟ್ಟರೆ ಸಮಾಧಾನ ಆಗ್ಬಿಡ್ತಾರೆ. ಅಂದರೆ ಅವ್ರು ತುಂಬ ಆ ಕಡೆಗೆ ಅವ್ರದ್ದು ಧ್ಯಾನ ಇಲ್ಲ. ಅವ್ರು ಹೆಚ್ಚು ಅವ್ರ ಸಮಯ ಕಳೆಯೋದು, ಅವ್ರಿಗೆ ಮಾಲ್ತೇಶ್ ಅಂದರೆ ನಿಮಗೆ ಅಲ್ಲಿ ಕೆಳಗಡೆ ವರ್ಕಿಂಗ್ ಶೆಡಲ್ಲಿ ಕೂತ್ಕೊಂಡು ಥರ್ಮೋಕೋಲ್ ಕಟ್ ಮಾಡ್ತಾ ಇರ್ತಾರೆ, ಆರ್ಟ್ ವರ್ಕ್ ಮಾಡ್ತಾ ಇರ್ತಾರೆ, ಮನೇಲಿ ಇದ್ರೆ ರೂಮಲ್ಲಿ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ಓದ್ತಾ ಇರ್ತಾರೆ. ಅಂದರೆ ನನಗೆ ಬಂದ ತಕ್ಷಣ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ನನ್ನ ತಂದೆ ಕೂಡ ಹಾಗೆ ಸ್ವಲ್ಪ ಓದೋದು, ಈ ಪುಸ್ತಕ ಓದು ನೀನು, ಇವ್ರದ್ದು ನಮ್ಮ KV ಅಯ್ಯರ್ ಅವ್ರದ್ದು ಶಾಂತಲ ಓದು, ರೂಪದರ್ಶಿ ಓದು, ಅವೆರಡು ಓದಿಲ್ಲ ಅಂದರೆ ನೀವು ಏನೂ ಓದಿಲ್ಲ, ಈ ಥರ ನನಗೆ ಟಿಪ್ಸ್ ಕೊಡ್ತಿದ್ರು ನನ್ನ ತಂದೆಯನ್ನು ಅವ್ರಲ್ಲಿ ಕಾಣ್ತೀನಿ ಹೆಚ್ಚು. ಅಂದರೆ ಅವರು ಅಷ್ಟೇ, ಒಂದು ಏನಂದರೆ ಒಂದು ನಮ್ಮ ಬದುಕುಗಳಲ್ಲಿ ಒಂದು ಅರ್ಥ ಇದೆ. ನಾವು ಹೋಗ್ತಾ ಇರೋದಂದ್ರೆ ನಮಗೇನು ಪ್ರೀತಿ ಕ್ಷೇತ್ರ, ಅದ್ರಲ್ಲಿ ನಾವು ಹೋಗ್ತಿದ್ದೀವಿ, ಅವರು ಹೋಗ್ತಿದ್ದಾರೆ. ಮನೆಗೆ ಬಂದ ತಕ್ಷಣ ಅಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಕುತ್ಕೊಂಡು ಸೆಟ್ ವರ್ಕ್ ಮಾಡ್ತಾ ಇದ್ದಾರೆ, ಖುಷಿ ನನಗೆ. ಮನೇಲಿ ಕೂತ್ಕೊಂಡ್ರು ಅಷ್ಟೇ, ನಾವು ಹೆಚ್ಚು ಅದನ್ನೇ ಡಿಸ್ಕಸ್ ಮಾಡ್ತೀವಿ. ನಾವು ಪರ್ಸನಲ್ ವಿಚಾರಗಳಿಗೆ ನಾವು ಜಾಸ್ತಿ ತಲೆ ಕೊಟ್ಟಿದ್ದೆ ಕಡಿಮೆ ಸರ್. ನಮ್ಮ ಪ್ರೊಫೆಷನಲ್ ಲೈಫು ಹಾಗೆ ಅದು ಎರಡೂ ಒಟ್ಟೊಟ್ಟಿಗೆ ಇರೋದ್ರಿಂದ ಇಟ್ಸ್ ವೆರಿ ಮಚ್ ಬ್ಯಾಲೆನ್ಸ್ಡ್. ಅವ್ರು ಜಾಸ್ತಿ ನಾನು ಅವ್ರ ಮಾಲ್ತೇಶ್ಗೆ ಬೇರೆ ಏನೂ ಗೊತ್ತೇ ಇಲ್ಲ ಸರ್ ಹೇಳಬೇಕು ಅಂದರೆ. ಅವ್ರು ಚೆನ್ನಾಗಿ ಪಾಪ ಡ್ರೆಸ್ ಮಾಡ್ಕೊಳಕ್ಕೂ ಬರಲ್ಲ. ನಾನು ತುಂಬಾ ಸಲ ಹೇಳ್ತಿರ್ತೀನಿ, ಯಾವ್ದೋ ಪ್ಯಾಂಟ್ ಯಾವ್ದೋ ಶರ್ಟ್ ಹಾಕೊಂಡ್ಬಿಡ್ತೀರಾ ನೀವು, ನಿಮ್ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ. ನಮ್ಮನೇಲೂ ಅದೇ ಗೋಲ್ಡ್ ರೀ, ನನ್ಗೂ ಹಂಗಿಲ್ಲ. ಒಟ್ಟ ಯಾವ್ದೋ ಒಂದು ಸಿಕ್ಕಂತ ಹಾಕಂಡ ಹೊರಟ. ಈ ನಮ್ಮನೆಯವ್ರು ಇದಕ್ಕೆ ಹಿಂಗೆ ನನಗೆ ಅದೆಲ್ಲ ಯಾವ್ದೋ ಒಂದು ಕೊಡು ಹಾಕಂಡ ಬಂದೆ. ಇವತ್ತಿಗೆ ಹಾಕೊಂಬಂದರು ಅವರೇ ಕೊಟ್ಟಿರೋದು. ಇನ್ನೊಂದೇನಾಗುತ್ತೆ ಗೊತ್ತಾ ಸರ್, ನಾನು ಸ್ವಲ್ಪ ನೀಟ್ ಡ್ರೆಸ್ ಎಲ್ಲ ಸ್ವಲ್ಪ ನೀಟಾಗೆಲ್ಲ ಡ್ರೆಸ್ ಮಾಡ್ಕೊಳ್ಳೋದು. ನಾನೊಂದು ಮಾತು ಹೇಳ್ತಿರ್ತೀನಿ, ಛಾಯಾ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ, ಮಾಲ್ತೇಶ್ ಹೆಂಗಿಟ್ಟಿದ್ದಾಳೆ ಅಂತೆಲ್ಲ ಹೇಳ್ತಾರಲ್ವಾ, ಅದೆಲ್ಲ ಹೇಳಿದ್ರು ಅವ್ರಿಗೆ ಅವ್ರ ತಲೆಗೆ ಹೋಗೋದೇ ಇಲ್ಲ. ಅವ್ರಿಗೆ ಏನಿದ್ರು ಕೆಲಸ ನಾಟಕ, ಖುಷಿ ಸರ್ ಅವ್ರಿಗೆ. ಹಂಗಿರೋದು ಅವರಲ್ಲಿ. ಅದನ್ನ ಅವರು ಆ ಕೆಲಸವನ್ನ ಅವರು ಕಷ್ಟಪಡಲ್ಲ, ಅಂದ್ರೆ ಅದು ಕಷ್ಟ ಅಂತ ಅವ್ರು ಯಾವತ್ತೂ ಫೀಲ್ ಮಾಡಿಲ್ಲ. ನಾನು ನೋಡಿರೋ ಮಟ್ಟಿಗೆ ಅದನ್ನ ಅವ್ರು ತುಂಬಾ ಒಂಥರ ಆಸ್ವಾದಿಸ್ತಾರೆ, ಎಂಜಾಯ್ ಮಾಡ್ತಾರೆ. ಈ ಮೆಂಟ್ ಫಾರ್ ದಟ್ ಅನ್ನೋ ಥರ ಅಲ್ಲ. ಏನು ಅಂತಂದ್ರೆ ಇಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅಥವಾ ಇಷ್ಟಪಟ್ಟು ಪ್ರೊಫೆಷನನ್ನು ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಎಷ್ಟೇ ಕಷ್ಟ ಇರಲಿ, ಸೋಲಿರಲಿ, ಗೆಲುವಿರಲಿ, ಅದನ್ನು ನಾವು ಖುಷಿಯಿಂದ ಎರಡನ್ನೂ ತಗೋತೀವಿ. ಹಾಗೆಯೇ ಕೊನೆಗೆ ಒಂದು ಮೇಡಮ್ ಅವರೇ, ತಮ್ಮ ಮತ್ತು ಮಾಲ್ತೇಶ್ ಬಡಿಗೇರು ಮುಂದಿನ ಒಂದು ನಿಮ್ಮ ಯೋಚನೆ ಥಿಯೇಟ್ರ್ ಅಂದರೆ ಗಂಡ ಹೆಂಡತಿ ಇಬ್ಬರು ಥಿಯೇಟ್ರ್ನೇ, ರಂಗಭೂಮಿನೇ ಜೀವ ಉಸಿರು ಅಂತ ಮೊದಲಿಂದನೂ ಇದು ಮಾಡ್ಕೊಂಡು ಬಂದಿದ್ದೀರಿ. ಮುಂದಿನ ಯೋಜನೆ ಏನಿದೆ, ಏನು ಅದ್ರ ಬಗ್ಗೆ ಮಾತಾಡೋದಾದರೆ?
ಸರ್ ಈಗ ಜೂನ್ 21 ಬಂದ್ರೆ ನಮ್ಮಿಬ್ಬರದ್ದು ಮದುವೆ ಆಗಿ 20ನೇ ವರ್ಷ, 20 years ಜರ್ನಿ. ಅದಕ್ಕೆ ಮುಂಚೆ ಮಾಲ್ತೇಶ್ ಈಗಲೇ ಅಭಿನಂದನೆಯನ್ನ ಸಲ್ಲಿಸ್ಕೊಡ್ತೀನಿ. 20 ವರ್ಷದ ದಾಂಪತ್ಯ ಜೀವನದ ಜರ್ನಿ ಅಂತಂದ್ರೆ ಅಷ್ಟು ಸಸಾರಲ್ಲ. ಈಗಿನ ಕಾಲದಲ್ಲೆಲ್ಲ ಬೇಡ, ಆ ವಿಷಯಕ್ಕೆಲ್ಲ ಹೋಗೋದು ಬೇಡ. ಇನ್ನು 106 ವರ್ಷ ತಾವುಗಳು ಜೊತೆಲಿರಿ, ಖುಷಿಯಾಗಿರಿ. ಮುಂದಿನ ಯೋಜನೆ ಹೇಳ್ಬೇಕು. ಏನಂದ್ರೆ ಸರ್, ಇದು ನಾವಿಬ್ರು ನನಗೆ ತುಂಬಾ ಕನಸುಗಳಿತ್ತು. ರಂಗಭೂಮಿಯಲ್ಲಿ ಒಂದು ರಂಗಶಾಲೆ ಮಾಡಬೇಕು, ಒಂದು ರಂಗಮಂದಿರ ಮಾಡಬೇಕು, ಈ ಥರದೆಲ್ಲ ತುಂಬ ಗ್ಲೋಬ್ ಥಿಯೇಟರ್ ಥರ ಒಂದು ಥಿಯೇಟರ್ ಕಟ್ಟಬೇಕು ಅಂತ. ಅದನ್ನ ನೆರವೇರಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ತೀನಿ. ಏನಂದರೆ ಆ ಥರದ್ದೆಲ್ಲ ಆಸೆ ಇತ್ತು. ಆಮೇಲೆ ರಂಗಶಾಲೆ ಮಾಡಬೇಕು ಅಂತ ಬರೋ ಅಷ್ಟರಲ್ಲಿ ಅಂದರೆ ನಾವಿಬ್ಬರು ತುಂಬ ಝೀರೋಯಿಂದ ಶುರು ಮಾಡಿದ್ದು. ನಮ್ಮ ತಂದೆ ಮನೇಲಿ ಇದ್ರು ನಾನೇನು ಹೋಗಿ ಕೇಳಲಿಲ್ಲ, ಅವರು ಕೊಡೋ ಏನೋ ಮನಸ್ಸು ಮಾಡಲಿಲ್ಲ. ನಾವೇ ಸ್ವಂತದಿಂದ ದುಡಿದು ನಮ್ಮ ಮನೆ ಮಾಡ್ಕೊಂಡು ಈ ಥರ ನಾವು ಸ್ವಂತದಿಂದ ಅವರು ಹೇಳ್ತಾ ಇದ್ರು ಒಂದೊಂದು ಇಟ್ಟಿಗೆನೂ ಇದು ರಂಗಭೂಮಿದು. ಆಮೇಲೆ ಏನಂದ್ರೆ ಸರ್, ಒಂದು ಮೇಕಪ್ಗೆ ಇಬ್ರು ಮೇಕಪ್ ಮಾಡ್ತಾ ಇದ್ವಿ. 200 ಮಕ್ಳಿದ್ರು ಸ್ಕೂಲ್ ಡೇಗಳು ಒಪ್ಕೊಂಡು ಮೇಕಪ್ ಮಾಡ್ತಿದ್ವಿ. ಆಮೇಲೆ ಅಲ್ಲಿ ಮೇಕಪ್ ಮುಗಿದ್ಮೇಲೆ ಅವ್ರಿಗೆ ಗೊತ್ತಿರಲ್ಲ ಯಾರು ಅಂತ. ಅವರು ದುಡ್ಡು ಕೊಡೋ ತನಕ 11:30-12 ಗಂಟೆವರೆಗೂ ವೇಟ್ ಮಾಡಿ ದುಡ್ಡು ಇಸ್ಕೊಂಡು ಬರ್ತಾ ಇದ್ರು. ಅಷ್ಟೆಲ್ಲ ಕಷ್ಟದ ದಿನಗಳು ನೋಡಿದ್ವಿ. ಇಟ್ಸ್ ನಾಟ್ ಈಸಿ ಜರ್ನಿ. ಆ್ಯಂಡ್ ಇನ್ನೊಂದು ನಮಗೆ ಕೈ ಹಿಡಿದಿತ್ತು ಅಂದ್ರೆ ಸರ್, ಇದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಕಾರ್ಯಕ್ರಮಗಳು. BBMP ಶಾಲೆಗಳಿಗೆ ವಿ ಆರ್ ದ ಪರ್ಮನೆಂಟ್ ಕೊರಿಯೋಗ್ರಫರ್ಸ್ 18 ವರ್ಷಗಳು ಮಾಡಿದ್ವಿ ಸರ್. ಆ ಕೆಲಸಗಳು ನಮ್ಗೆ ಕೊಡ್ತಾ ಬಂದ್ರು. ಹೊಸ ಕಾನ್ಸೆಪ್ಟ್ ಮಾಡ್ತಾ ಹೋಗ್ತಿದ್ವಿ. ಅಂದ್ರೆ ಈಗ ಮೈಲಾರ ಮಹಾದೇವ ಗೊತ್ತಿರ್ತಾರೆ, ಹಬ್ಬಕ್ಕ ಇದೆಲ್ಲ ಡಾನ್ಸ್ ಡ್ರಾಮಾ ಥಿಯೇಟರ್ನ ಇಂಟ್ರೊಡ್ಯೂಸ್ ಮಾಡಿದಲ್ಲಿ ನನಗೆ ಡಾನ್ಸ್ ಗೊತ್ತಿರೋದ್ರಿಂದ ನಾನು ಡಾನ್ಸ್ ಕೊರಿಯೋಗ್ರಫಿ ಕೂಡ ಮಾಡ್ತೀನಿ. ಹಾಗಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ಕೆಲಸಗಳು ಸಿಗ್ತಾ ಹೋಯ್ತು. ಅಂಡ್ ಕೆಲವು ಸ್ಕೂಲ್ಸ್ಗೆ, ಅಲ್ಲಮಿನ್ ಸ್ಕೂಲ್ ಆಗ್ಬೋದು, ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗ್ಬೋದು, ಅವರೆಲ್ಲ ಕರೆದು ನಮಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಸರ್. ಆನ್ಯುವಲ್ ಡೇಗಳನ್ನ ಡಿಸೈನ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ಒಂದು ಇಡೀ ಶಾಲೆ ಮಕ್ಕಳು 4th onwards 10th ಅಷ್ಟು ಮಕ್ಕಳನ್ನ ಒಂದೇ ಕಾರ್ಯಕ್ರಮಕ್ಕೆ ರೆಕಾರ್ಡೆಡ್. ಅದು ಥಿಯೇಟರ್ ಬೇಸ್ಡ್. ಕರ್ನಾಟಕ ವೈಭವ ಆಗ್ಬೋದು, ಬಿಗ್ ಬ್ಯಾಂಗ್ ಥಿಯರಿ, ಭೂಮಿ ಹೇಗೆ ಉಗಮ ಆಯಿತು ಅಂತ ಅದನ್ನ ನಾಟಕ ಶೈಲಿನಲ್ಲಿ, ನಾಟಕ, ನೃತ್ಯ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡೋದು. ಆ ಥರದ ಕೆಲಸಗಳು ನಮಗೆ ತುಂಬಾ ಕೈ ಹಿಡಿತು ಸರ್. ಈಗ ಲಾಕ್ಡೌನ್ವರೆಗೂ ಆ ಥರ ಕೆಲಸಗಳು ತುಂಬಾ ಮಾಡಿದ್ವಿ. ಅದು ಅಂದ್ರೆ ನಾವು ರಂಗಭೂಮಿಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ನಾವು ಬರೀ ರಂಗಭೂಮಿಲಿ ಇರ್ತೀವಿ, ಬರೀ ಸೆಟ್ ವರ್ಕೇ ಮಾಡ್ಕೊಂಡಿದ್ದಿದ್ರೆ, ಬರೀ ನಾಟಕ ನಿರ್ದೇಶನ ಅಂದ್ರೆ ಒಬ್ಬರು ನಿರ್ದೇಶಕರಿಗೆ ಒಂದು 3 ನಾಟಕಗಳು ಸಿಗ್ಬೋದು ವರ್ಷದಲ್ಲಿ, 3ರಿಂದ 4 ನಾಟಕಗಳು. ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ? ನಾವು ಕಷ್ಟ ಆಗುತ್ತೆ. ಈ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ್ರಿಂದ, ನಮ್ಮಲ್ಲಿ ಸ್ವಲ್ಪ ಸ್ಕಿಲ್ಸ್ ಇದ್ದಿದ್ರಿಂದ ರಂಗಭೂಮಿಯನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡ್ಬೋದು ಅಂತ. ಆ್ಯಂಡ್ ನಾವು ಹಾನೆಸ್ಟ್ ಆಗಿದ್ದಿದ್ರಿಂದ, ಎಲ್ಲಕ್ಕಿಂತ ಮುಖ್ಯವಾಗಿ ಆ ವಿಚಾರಕ್ಕೆ ಬರ್ತೀನಿ ಸರ್. ನಾವು ಹೇಗೆ ಆನೆಸ್ಟ್ ಆಗಿರ್ತೀವಿ, ನಮ್ಮ ಗುಣ ತುಂಬಾ ಕೌಂಟ್ ಆಗುತ್ತೆ. ಎಲ್ಲಿ ಹೋದ್ರೂ ಅದೇ ನಮ್ಗೆ ಪ್ಲಸ್ ಆಗ್ತಾ ಹೋಗೋದು. ನಾವು ಹೇಗೆ ಎಲ್ಲದರಲ್ಲೂ ಅಷ್ಟೇ. ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಬಿಹೇವಿಯರ್ ಏನಿರುತ್ತಲ್ಲ ಅದು ತುಂಬ ಕೌಂಟ್ ಆಗುತ್ತೆ. ನೀವು ನಡ್ಕೊಳ್ಳೋ ರೀತಿ. ಈಗ ನಾನಾದರೂ ಅಷ್ಟೇ, ನೀವಾದರೂ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಟ್ಯಾಲೆಂಟ್ ಕೆಲವೊಂದಷ್ಟು ಸಮಯದಲ್ಲಿ ಮಾತ್ರ. ಆದರೆ ನಿಮ್ಮ ನಡವಳಿಕೆ ಇರುತ್ತಲ್ಲ, ಅದು ಯಾವತ್ತೂ ಜೀವನನ ರೂಪಿಸೋದ್ರಲ್ಲಿ ಬಹಳ ಮಹತ್ತರವಾದಂಥ ಪಾತ್ರನ ವಹಿಸುತ್ತೆ. ಹೌದು ಸರ್. ನನ್ನ ಮತ್ತು ಮಾಲ್ತೇಶಲ್ಲಿ ಆ ಒಂದು ನಡೆ ನುಡಿ ಚೆನ್ನಾಗಿರೋದ್ರಿಂದ ನಾವು ರಂಗಭೂಮಿಯಲ್ಲಿ ಇಷ್ಟು ಸರ್ವೈವ್ ಆಗಲಿ ಅಂತ ನಾನು ತುಂಬಾ ಖುಷಿಯಿಂದ ಹೇಳ್ಕೊಳ್ತೀನಿ ಸರ್. ಅದನ್ನ ನಾನು ಒಂದು ಕಿವಿ ಮಾತಾಗಿ ಕೂಡ ಮುಂದಿನ ಒಂದು ಯಾರು ಬರ್ತಾರೆ ರಂಗಭೂಮಿಯಲ್ಲಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ಸಲ ಏನ್ ಮಾಡ್ತಾರೆ, ಹೋಗಿ ಒಂದು ಕೆಲಸ ಮಾಡಕ್ ಹೋದಾಗ ಅಲ್ಲಿ ಏನೋ ಮಾಡುವಂಥದ್ದು ಅದೆಲ್ಲ ಇರಬಾರ್ದು. ನಮ್ಮ ಫೋಕಸ್ ನಾವು ಏನಕ್ಕೆ ಹೋಗಿದ್ದೀವಿ, ನಮ್ಮ ಉದ್ದೇಶ ಏನು, ಅಷ್ಟು ಮುಗಿಸಿ ಬರಬೇಕು ಸರ್ ನಾವು ಅಂತ ನನ್ನೊಂದು ಕಿವಿ ಮಾತದು. ಆ್ಯಂಡ್ ನಂದು ಮುಂದಿನ ಉದ್ದೇಶ ಅಂದರೆ ನನಗೆ ರಂಗಶಾಲೆ ಮಾಡಬೇಕಂತ ಭಾಳ ಆಸೆ ಇತ್ತು. ಆದರೆ ಏನಾಗ್ಬಿಟ್ಟಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿ ಗಲ್ಲಿಗೊಂದೊಂದು ರಂಗಶಾಲೆಗಳು ಬೈಫರ್ಕೇಟ್ ಆಗ್ತಾ ಇದ್ರೆಲ್ಲ. ಅಂದರೆ ಅವ್ರಿಗೆ ಯಾರು ಏನು ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸಾಕಷ್ಟು ನೋಡಿದಾಗ ಅದು ಒಂಥರ ಬಿಸ್ನೆಸ್ ತರನೇ ಆಗಿದೆ. ಹಾಗಾಗಿ ಸ್ವಲ್ಪ ನಾನದು ಹಿಂದೇಟ್ ಅನೌನ್ಸ್ ಕೂಡ ಮಾಡಿದೆ. ತುಂಬಾ ಏನು ಇಂಟ್ರೆಸ್ಟ್ ಎಲ್ಲ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಏನೇನೋ ಆಸೆಗಳಿದೆ ಸರ್. ನಾನು ಸಿನಿಮಾ ನಿರ್ದೇಶನ ಮಾಡಬೇಕು, ನಟನೆ ಮಾಡಬೇಕು. ಕೆಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೆ, ಕೆಲವು ಆರ್ಟ್ ಮೂವೀಸ್ ಅಲ್ಲಿ. ಬನದ ನೆರಳು, ಆಮೇಲೆ ಅಂತರ್ಜಲ ಅಂತ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದೆ. ಆ್ಯಂಡ್ ನಾನು DD1 2002 ಇಂದ 2008 ವರೆಗೂ ತುಂಬ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕೆಲವು ಪ್ರಾಜೆಕ್ಟ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಮತ್ತು ಆ್ಯಕ್ಟಿಂಗ್, ಈ ಥರದ್ದೆಲ್ಲ, ಮೇಕಪ್, ಕಾಸ್ಟ್ಯೂಮು ಎಲ್ಲ ಸುಮಾರು ಕೆಲಸ ಮಾಡಿದೆ ಸರ್. ಆಮೇಲೆ ಮಾಲ್ತೇಶ್ ಅವ್ರ ಜೊತೆ ಮದುವೆ ಆದ್ಮೇಲೆ ತುಂಬ ಥಿಯೇಟರ್ ವರ್ಕ್ ಜಾಸ್ತಿ ಬರ್ಲಿಕ್ಕೆ ಶುರುವಾಯ್ತು ಇಬ್ಬರಿಗೂ. ಯಾಕೆಂದರೆ ಇಬ್ಬರು ಒಟ್ಟೊಟ್ಟಿಗೆ ಇದ್ದರಿಂದ ನನ್ನ ನಾಟಕಕ್ಕೆ ಅವ್ರು ಒಂದು ಸೆಟ್ ಡಿಸೈನ್ ಮಾಡ್ಕೊಡೋರು, ಮೇಕಪ್ ಮಾಡ್ಕೊಡೋರು, ನಾನು ಅವ್ರ ನಾಟಕ ಕಾಸ್ಟ್ಯೂಮ್ ಮಾಡ್ಕೊಡೋದು, ಮೇಕಪ್ ಮಾಡ್ಕೊಡೋದು. ಹೀಗೆ ಒಂದು ಮ್ಯೂಚುವಲ್ ಆಗಿ ಹೆಚ್ಚು ಕೆಲಸ ಮಾಡಿದ್ವಿ. ಆ್ಯಂಡ್ ನಮ್ಮನ್ನು ಕೈ ಹಿಡಿದಿದ್ದು ತುಂಬ ಈಗ ಕಾರ್ಮಿಕ ರಂಗಭೂಮಿ ಕೂಡ. ಈಗ ಮೈಕೋ ಆಗ್ಬೋದು, ಇವತ್ತಿಗೂ ಮೈಕೋಗೆಲ್ಲ ನಾಟಕಗಳು ಮಾಡಿಸ್ತೀವಿ. BL ಹೀಗೆ
ಬೇರೆ ಬೇರೆ ಅಂದರೆ ತುಂಬ ಕೆಲಸ ಕೊಟ್ಟಿದ್ದಾರೆ ಸರ್ ನಮಗೆ ಹವ್ಯಾಸಿ ರಂಗಭೂಮಿಯಲ್ಲಿ. ನಮಗೆ ಅವ್ರು ಕರೆದ್ಬಿಟ್ರೆ ಫುಲ್ ಪ್ಯಾಕೇಜ್ ನೀಟಾಗಿ ಮಾಡ್ಕೊಡ್ತಾರೆ. ಪೂರ್ತಿ ಪ್ಯಾಕೇಜ್ ತೊಗೊಳ್ತಾರೆ ಅವರು. ಡೈರೆಕ್ಷನ್ ಮಾಡ್ತಾರೆ, ಕಾಸ್ಟ್ಯೂಮ್ ಮಾಡ್ಕೊಡ್ತಾರೆ, ಮೇಕಪ್ ಮಾಡ್ಕೊಡ್ತಾರೆ, ಸೆಟ್ ಹಾಕೊಡ್ತಾರೆ. ಅಂದರೆ ಹಿಂಗಾಗಿ ನಮಗೆ ಸ್ವಲ್ಪ ಎಲ್ಲ ಕೆಲಸಗಳು ನಮಗೆ ಗೊತ್ತಿರೋದ್ರಿಂದ ನಮಗೆ ತುಂಬ ಇಲ್ಲಿ ಇರಲಿಕ್ಕೆ, ಇಲ್ಲಿ ಇದನ್ನೇ ಒಂದು ರಂಗಭೂಮಿಯನ್ನೇ ನೆಲೆಯಾಗಿ ಮಾಡ್ಕೊಳ್ಳಿಕ್ಕೆ ನಮಗೆ ಆಸ್ಪದ ಆಯಿತು ಅಂತ ಹೇಳ್ಬೋದು. ಮೇಡಮ್, ಸಾಕಷ್ಟು ಟೈಮ್ಗಳನ್ನು ನಮಗೋಸ್ಕರ ಕೊಟ್ರಿ, ನನ್ನ ವ್ಲಾಗ್ನ ವೀಕ್ಷಕರಿಗೆ ಕೊಟ್ಟರಿ. ತುಂಬ ಧನ್ಯವಾದ. ತಮ್ಮ ಮತ್ತು ಮಾಲತೇಶ್ ಪಡಗೇರವರ ಜೀವನ ಈ ರಂಗಭೂಮಿ ಅನ್ನೋ ಇದರಲ್ಲಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಲ್ಲ, ಅದು ನನಸಾಗಲಿ. ತುಂಬ ಧನ್ಯವಾದ ಮೇಡಮ್. ಸರ್, ನಿಮ್ಮನ್ನ ನಾವು ಚಿಕ್ಕವರಿರುವಾಗ ಸೀರಿಯಲ್ಸ್ನಲ್ಲೆಲ್ಲ ನೋಡ್ಕೊಂಡು ಬೆಳೆದಿದ್ದು. ತುಂಬ ಇನ್ಸ್ಪಿರೇಷನ್ ನೀವು. ನಿಮ್ಮ ಜೊತೆ ಕೂತ್ಕೊಂಡು ಇವತ್ತು ನಾನು ನಿಮ್ಮ ಜೊತೆ ಮಾತಾಡಿದೆ, ನನ್ನ ಎಲ್ಲ ಒಂದು ಮನದಾಳವನ್ನು ನಿಮ್ಮ ಜೊತೆ ಹಂಚ್ಕೊಂಡೆ. ನಮ್ಮದು ಬೇರೆ ಏನು ಗೊತ್ತಾ, ಈ ಥಿಯೇಟ್ರ್ ಅನ್ನೋದು ರಂಗಭೂಮಿ ಅನ್ನೋದು ಇದೆಯಲ್ಲ, ಅದರಲ್ಲಿ ಜೀವನ ಮಾಡೋದಿದೆಯಲ್ಲ ಮೇಡಮ್, ಅದಷ್ಟು ಸಸಾರಲ್ಲ. ಅದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ರಂಗಭೂಮಿಯಲ್ಲೇ ದುಡಿದು ಈ ಮನೆ ಒಂದೊಂದು ಇಟ್ಟಿಗೆಯಲ್ಲೂ ಕೂಡ ರಂಗಭೂಮಿ ಇದೆ. ನೀವಾಗಲಿ ಸರ್ ಆಗಲಿ, ರಂಗಭೂಮಿನೇ ನಮ್ಮ ಜೀವನ, ನಮ್ಮ ಭವಿಷ್ಯ ಅಂತ ನಂಬ್ಕೊಂಡು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀರಲ್ಲ, ಅದು ದೊಡ್ಡ ಸಾಹಸ ಮೇಡಮ್. ನಿಮ್ಮ ಇಬ್ಬರ ಜೀವನ ಇದೆಯಲ್ಲ, ಸಾಕಷ್ಟು ಕಲಾವಿದರಿಗೆ ಒಂದು ಸ್ಫೂರ್ತಿ ಅದು. ಸೊ ಧನ್ಯವಾದ. ಇನ್ನೂ ಸಾಕಷ್ಟು ವಿಷಯಗಳನ್ನು ಮಾತಾಡಬೇಕು, ಮುಂದಿನ ಒಂದು ಸಂಚಿಕೆಗಳಲ್ಲಿ ಮಾತಾಡೋಣ. ತುಂಬ ಧನ್ಯವಾದ. ಧನ್ಯವಾದಗಳು ಸರ್.